ಸುಮಾರು 5-6 ಲಕ್ಷ ಬೋರ್ವೆಲ್ಗಳನ್ನು ರೈತನು ತನ್ನ ಬೆವರಿನ ಹಣದಿಂದ ಕೊರೆಸ್ಕೊಂಡಿದ್ದಾನೆ. ಅವನಿಗೆ ಇವತ್ತು ನೀರಿನ ಭದ್ರತೆ ಇಲ್ಲ. ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳು ಇವತ್ತು ಲಿಟ್ರಲಿ ICU-ನಲ್ಲಿದ್ದಾವೆ. ಅರಣ್ಯ ಇಲಾಖೆಯವ್ರ ಮೇಲೆ ನೀವು ಬೆರಳು ತೋರಿಸ್ತಾ ಇದ್ದೀರಿ. ನೀವು 15 ವರ್ಷದಿಂದ ತೌಡು ಕೊಡ್ತಾ ಇದ್ರಾ? ಯಾರ್ಯಾರು ನಮ್ಮ ನೀರಾವರಿ ಹೋರಾಟಕ್ಕೆ ದಂಡನಾಯಕರಾಗ್ತಾರೆ ಅಂತ ನಾವು ಬಯಸಿದ್ವೋ ಅವರೆಲ್ಲ ನಮ್ಮ ಕಣ್ಮುಂದೆ ದಳ್ಳಾಳಿಗಳಾಗಿದ್ದಾರೆ. ಆಶಾವಾದ ಬಿಡಬಾರದು ಹೋರಾಟವನ್ನ. ನಮ್ಮ ಹಕ್ಕನ್ನು ನಾವು ಪಡ್ಕೋಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾವು ಮುಂದೆ ಸಾಗ್ತಾ ಇದ್ದೇವೆ. ನಮಸ್ಕಾರ, eದಿನ.comಗೆ ಸ್ವಾಗತ. ನಾನು ಶ್ರೀಯಂ ಪವಿತ್ರ. ರಾಜ್ಯದ ಮಹತ್ವಾಕಾಂಕ್ಷಿ ಯೋಜನೆ ಅಂತ ಕರೆಸಿಕೊಂಡಿರುವಂತಹ ಎತ್ತಿನಹೊಳೆ ಯೋಜನೆಯ ಮೊದಲ ಹಂತ ಕೊನೆಗೂ ಲೋಕಾರ್ಪಣೆ ಆಗಿದೆ. ಬರೋಬ್ಬರಿ 23,000 ಕೋಟಿ ರೂಪಾಯಿ ವೆಚ್ಚದ ಯೋಜನೆ ಕರ್ನಾಟಕದ ಬಯಲು ಸೀಮೆಯ 7 ಜಿಲ್ಲೆಗಳ ಕೋಟಿ ಜನರಲ್ಲಿ ಅಪಾರ ನಿರೀಕ್ಷೆಯನ್ನು ಮೂಡಿಸಿದೆ. ದಶಕಗಳ ಕಾಯುವಿಕೆ, 10 ವರ್ಷದ ಕುತೂಹಲಕ್ಕೆ ಇದೀಗ ತೆರೆ ಬಿದ್ದಿದೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವಂತಹ ಪಶ್ಚಿಮ ಘಟ್ಟಗಳಿಂದ ಹುಟ್ಟಿ ಹರಿಯುವಂತಹ ಎತ್ತಿನಹೊಳೆ ಹಾಗೂ ಸುತ್ತಮುತ್ತಲ ಹಳ್ಳಿಗಳಿಂದ ನೀರನ್ನ ಮೇಲೆತ್ತಿ ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಬಯಲು ಸೀಮೆಯ 7 ಜಿಲ್ಲೆಗಳಿಗೆ ನೀರನ್ನ ಪೂರೈಸುವುದಕ್ಕೆ ಸಂಬಂಧಿಸಿದ ಯೋಜನೆ ಇದಾಗಿದೆ. ಈ ಯೋಜನೆಯಿಂದ ಮುಖ್ಯವಾಗಿ ಹಾಸನ, ಚಿಕ್ಕಮಗಳೂರು, ತುಮಕೂರು, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಚಿಕ್ಕಬಳ್ಳಾಪುರ ಹಾಗೂ ಕೋಲಾರದ ಜನರಿಗೆ ಪ್ರಯೋಜನ ಆಗತ್ತೆ ಅಂತ ಹೇಳ್ತಿದ್ದಾರೆ. ಆದರೆ ನಿಜವಾಗ್ಲೂ ಪ್ರಯೋಜನ ಆಗತ್ತಾ ಇಲ್ವಾ ಅನ್ನೋ ಅನುಮಾನಗಳು ಸಹ ಮೂಡ್ತಾ ಇದೆ. ಇವತ್ತು ಯಾಕೆ ಈ ಅನುಮಾನಗಳು ಮೂಡ್ತಾ ಇದೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ನಮ್ಮ ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಾರೆ ಚಿಕ್ಕಬಳ್ಳಾಪುರ, ಕೋಲಾರದಲ್ಲಿ ನೀರಾವರಿ ವಿಷಯಕ್ಕೆ ಅಂತಾನೆ 2 ದಶಕಗಳಿಂದ ಹೋರಾಟ ಮಾಡಿಕೊಂಡು ಬಂದಿರುವಂತಹ ಆಂಜನೇಯ ರೆಡ್ಡಿ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಈಗ ಮೊದಲನೇದಾಗಿ ಎತ್ತಿನಹೊಳೆ ಪ್ರಾಜೆಕ್ಟ್ ಫೈನಲಿ ಲೋಕಾರ್ಪಣೆ ಆಗಿದೆ. ನಿಮ್ಮ ಮೊದಲ ರಿಯಾಕ್ಷನ್ ಏನು? ಅಪೂರ್ಣವಾದಂಥ ಯೋಜನೆಗೆ ಇವತ್ತು ಗುಂಡಿ ಒತ್ತಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರು. ಅವರೇ ಹೇಳಿರೋ ಹಾಗೆ ಈ ಯೋಜನೆ 2027ಕ್ಕೆ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಆದರೆ ನನ್ನ ಮೊದಲ ರಿಯಾಕ್ಷನ್, ಹಠ ಮಾಡಿ ಬೆಟ್ಟ ಅಗೆದು ಇಲ್ಲಿ ಹಿಡಿದ ಸಿದ್ದರಾಮಯ್ಯನವರು ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಸರ್, ಈಗ ಎತ್ತಿನಹೊಳೆ ಪ್ರಾಜೆಕ್ಟ್ ಅಂತ ಬಂದಾಗ ನಿಮ್ಗೆ ಯಾಕೆ ಇಷ್ಟ ಅಪನಂಬಿಕೆ ಅಂತ? ನಾನು ಆ ಜಿಲ್ಲೆಯ ಫಲಾನುಭವಿ. ಆ ಜಿಲ್ಲೆಗಳ ಬವಣೆಯನ್ನು ಕಂಡಿರ್ತಕ್ಕಂಥವನು, ಆ ಜಿಲ್ಲೆಗಳ ನೀರಿನ ಬವಣೆಗೆ ಪರಿಹಾರ ಕಂಡುಕೋಬೇಕು ಅಂಥೇಳಿ ತನು ಮನ ಧನ ಅರ್ಪಣೆ ಮಾಡಿ ನನ್ನಂಥ ಅನೇಕ ಜನ ನಮ್ಮ ಸಹಪಾಠಿಗಳನ್ನು ಸೇರಿಸ್ಕೊಂಡು ಒಂದು ಕಡೆ ಕನ್ನಡ ಪರ, ದಲಿತ ಪರ ಮತ್ತು ರೈತ ಪರವಾದಂಥ, ಮಹಿಳಾ ಪರವಾದಂಥ ಅನೇಕ ಜನರನ್ನು ಸೇರಿಸ್ಕೊಂಡು ಹೋರಾಟವನ್ನು ರೂಪಿಸಿ ನಡೆಸ್ಕೊಂಡು ಬರ್ತಿರ್ತಕ್ಕಂಥವನು ಮತ್ತು ವಿದ್ಯಾವಂತನು. ಯಾಕೆಂದರೆ ಯಾರೋ ಹೇಳಿದ್ದನ್ನು ನಂಬಿಕೊಂಡು ಕೂರುವಂಥ ಜಾಯಮಾನ ಅಲ್ಲ ನಮ್ಮದು. ಯಾವ ಸರ್ಕಾರ ಹೇಳ್ತಾ ಇದೆ ಅಂದರೆ ಅದನ್ನು ಕೂಲಂಕುಷವಾಗಿ ಅದರ ಆಳ ಅಗಲ ಮತ್ತು ಅದರ ಒಳನೋಟ ಏನಿದೆ ಅಂಥೇಳಿ ಅನೇಕ ವಿಜ್ಞಾನಿಗಳ ಜೊತೆ ಚರ್ಚೆ ಮಾಡಿ ಈ ತೀರ್ಮಾನಕ್ಕೆ ಬಂದಿರತಕ್ಕಂಥದ್ದು. ಏನಪ್ಪ ತೀರ್ಮಾನ ಅಂತಂದರೆ, ಎತ್ತಿನಹೊಳೆ ಯೋಜನೆಯಿಂದ ನಮ್ಮ ಕೋಲಾರಕ್ಕಾಗಲಿ, ಚಿಕ್ಕಬಳ್ಳಾಪುರಕ್ಕಾಗಲಿ ಅಥವಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗಾಗಲಿ ಏನೇನೂ ಉಪಯೋಗ ಬರೋದಿಲ್ಲ. ಅದು ಕುಡಿಯುವ ನೀರೂ ಸರಬರಾಜು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಮೇಲೆ ಕೆರೆಗಳನ್ನು ತುಂಬಿಸಿ ಅಂತರ್ಜಲವನ್ನು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಅದು ಆಗೋದಿಲ್ಲ. ಈ ಈ ಈ ಡಿಸಿಷನ್ ಯಾಕೆ ಅಂತಂದರೆ ಇದು ನನ್ನ ಡಿಸಿಷನ್ ಅಲ್ಲ, ಇದು ಕೇಂದ್ರೀಯ ಜಲ ಆಯೋಗ ಅಂತ, ಸೆಂಟ್ರಲ್ ವಾಟರ್ ಕಮಿಷನ್, ಈ ದೇಶದ ಅತ್ಯುನ್ನತವಾದಂಥ ಜಲ ವಿಜ್ಞಾನವನ್ನು ಅಧ್ಯಯನ ಮಾಡುವಂಥ ವೈಜ್ಞಾನಿಕ ಸಂಸ್ಥೆ. ಅವರು 2012ರಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಎತ್ತಿನಹೊಳೆ ಅನ್ನುವಂಥದ್ದು ಒಂದು ಕಾಲ್ಪನಿಕ ಸಂಖ್ಯೆಗಳಿಂದ ಕೂಡಿರ್ತಕ್ಕಂಥ ಯೋಜನೆ. ಅದರಲ್ಲೇನು ಎತ್ತಿನಹೊಳೆ ಯೋಜನೆಯಲ್ಲಿ 6,280 ಮಿಲಿಮೀಟರ್ ಮಳೆ, ಆವರೇಜ್ ಮಳೆ ಅಂತ ಏನು ತಗೊಂಡಿದ್ದಾರೆ ಅದೇ ತಪ್ಪು. ಮೂಲಭೂತವಾಗಿ ಈ ಯೋಜನೆಯ ಕೋರ್ ಇರುವಂಥದ್ದು ಅಂದರೆ ಹೃದಯ ಭಾಗ, ಈ ಯೋಜನೆ ಬಹಳ ಮುಖ್ಯವಾದಂಥ ಅಂಶ ಅಂತಂದರೆ ನೀರಿನ ಇಳುವರಿ, ನೀರಿನ ಲಭ್ಯತೆ. ಆ ನೀರಿನ ಲಭ್ಯತೆ ಇದ್ದರೆ ಮಾತ್ರ ಸರ್ಕಾರ ಅನುದಾನವನ್ನು ಬೇಕಾದರೆ ಈಗ ಏನು ಮಾಡಿದ್ದಾರೆ 8,000ದಿಂದ 24,000 ಕೋಟಿಗೆ ಹಾಗೆ ಏರಿಸ್ಕೊಳ್ಳಬಹುದು, ಅಥವಾ ಅದನ್ನು 48,000 ಕೋಟಿ ಮಾಡ್ಕೋಬೋದು, ಅಥವಾ 10 ವರ್ಷಗಳಲ್ಲಿರ್ತಕ್ಕಂಥದ್ದನ್ನು 20 ವರ್ಷಗಳಲ್ಲಾದರೂ ಮಾಡಬಹುದು. ಆದರೆ ಈ ನೀರಿನ ಲಭ್ಯತೆಯೇ ಇಲ್ಲ ಅಂತಂದ ಮೇಲೆ ಈ ಮುಂದೆ ಮಾಡುವಂಥ ಎಲ್ಲ ಪ್ರಯತ್ನಗಳು ವ್ಯರ್ಥವಾಗ್ತವೆ ಅನ್ನುವಂಥದ್ದು ಸೆಂಟ್ರಲ್ ವಾಟರ್ ಕಮಿಷನ್ ಹೇಳಿದೆ. ಅದನ್ನೇ
ಭಾರತೀಯ ವಿಜ್ಞಾನ ಸಂಸ್ಥೆ ರೀಕನ್ಫರ್ಮ್ ಮಾಡಿದೆ 2015ರಲ್ಲಿ. ಹೌದು, ಎತ್ತಿನ ಹೊಳೆ ಯೋಜನೆಯಲ್ಲಿ ಸರ್ಕಾರ ಹೇಳ್ತಾ ಇದೆಯಲ್ಲ ಈಗ 24 TMC ಸಿಗುತ್ತೆ ಅಂಥೇಳಿ ಭಾಳ ಅಥಾರಿಟೇಟಿವ್ ಆಗಿ ಹೇಳ್ತಿದ್ದಾರಲ್ಲ, ಅದು ಸಿಗೋದಿಲ್ಲ ಅಂಥೇಳಿ ಭಾರತೀಯ ವಿಜ್ಞಾನ ಸಂಸ್ಥೆ ಹೇಳ್ತದೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೈಡ್ರಾಲಜಿ ಹೇಳ್ತದೆ. ಮತ್ತು ಎಕ್ಸ್ಪರ್ಟ್ ಕಮಿಟಿ, ಸರ್ಕಾರನೇ ನೇಮಿಸುವಂಥ ಒಂದು ಎಕ್ಸ್ಪರ್ಟ್ ಕಮಿಟಿ ಅದನ್ನೇ ಹೇಳ್ತದೆ. ಆ ಹಿನ್ನೆಲೆಯಲ್ಲಿ ನಾವು ಯಾರು ಫಲಾನುಭವಿಗಳಿದ್ದೀವಿ, ನಮ್ಮ ಆತಂಕ ಈ ಯೋಜನೆಯಿಂದ ಕಟ್ಟಕಡೆಯ ಜಿಲ್ಲೆಗಳಿಗೆ ನೀರು ಲಭ್ಯ ಆಗೋದಿಲ್ಲ ಅನ್ನುವಂಥದ್ದು ನಮ್ಮ ಆತಂಕ ಏನಿತ್ತು, ಅದು ಈಗ ನಿಜ ಆಗಿದೆ. ಹೇಗೆ ನಿಜ ಆಗಿದೆ ಅಂದರೆ 2024ರಲ್ಲಿ ಸರ್ಕಾರವೇ ಒಂದು ವರದಿಯನ್ನು ವಿಧಾನಸಭಾ ಅಧಿವೇಶನದಲ್ಲಿ ಒಬ್ಬ ವಿಧಾನಸಭಾ ಸದಸ್ಯರಿಗೆ ಉತ್ತರದ ರೂಪದಲ್ಲಿ ಕೊಟ್ಟಿದೆ. ಈ ಯೋಜನೆಯಲ್ಲಿ 2023ರಲ್ಲಿ ಅವೈಲೇಬಲ್ ಈಲ್ಡ್ ಕೇವಲ 8.85 TMC. ಇನ್ನೇನು ಬೇಕಾಗಿದೆ? ಈಗ ನಾವು 15 ವರ್ಷದಿಂದ ಇದನ್ನೇ ಹೇಳ್ಕೊಂಡು ಬರ್ತಾ ಇದ್ದೀವಿ. ಸರ್, ಈಗ ಸೆಷನಲ್ಲಿ ಹೇಳಿದ್ದು 8.85 TMC ನೀರು ಇದೆ ಅಂತ, ಬಟ್ ಆದರೆ ಇಲ್ಲಿ ಹೇಳ್ತಾ ಇರೋದು 24 TMC ನೀರು ಕೊಡ್ತೀವಿ ಅಂತ. 8 24 TMC ಸಪೋಸ್ ನಿಜವಾಗ್ಲೂ 8 TMC ನೀರು ಇದ್ದಿದ್ದೇ ಹೌದಾದರೆ 24 TMC ನೀರನ್ನು ಹೇಗೆ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ? ನೋಡಿ, ಇದರ ಬಗ್ಗೆ ಹೇಳೋದಾದರೆ ಈ ಯೋಜನೆ ಮೊದಲು ಕನ್ಸೀವ್ ಆಗುವಂಥ ಸಂದರ್ಭದಲ್ಲಿ ಕೇವಲ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಕೇವಲ ಕುಡಿಯುವ ನೀರಿಗಾಗಿ, 2 ಜಿಲ್ಲೆಗಳಿಗೆ ಕೇವಲ ಕುಡಿಯುವ ನೀರಿಗಾಗಿ ಎತ್ತಿನ ಹೊಳೆ ಯೋಜನೆಯನ್ನು ನಾವು ಆರಂಭ ಮಾಡ್ತೀವಿ. ಆದ ನಂತರ ಇನ್ನೂ ದೊಡ್ಡ ಯೋಜನೆ ಅಂದರೆ ನಮ್ಮದು ನೀರಾವರಿ, ಶಾಶ್ವತ ನೀರಾವರಿ ಬೇಕು ಅಂದರೆ ಅಲ್ಲಿ ಫಲವತ್ತಾದ ಭೂಮಿ ಹೊಂದಿರತಕ್ಕಂಥ ಪ್ರತಿಯೊಬ್ಬ ರೈತನಿಗೂ ಅವನ ಹೊಲಕ್ಕೆ ನೀರು ಬೇಕು ಅನ್ನುವಂಥದ್ದು ನಮ್ಮ ಇದು. ಆಮೇಲೆ ನಮ್ಮ ಇರತಕ್ಕಂಥ ಸಾವಿರಾರು 2 ಜಿಲ್ಲೆಗಳಲ್ಲಿ 3800 ಕೆರೆ ಇದ್ದಾವೆ, ಅವುಗಳನ್ನು ತುಂಬಿಸಬೇಕು ನೀವು, ಯಾಕೆಂದರೆ ಕೆರೆಗಳು ತುಂಬಿ 40-50 ವರ್ಷ ಆಗೋಗಿದೆ ಅನ್ನುವಂಥ ಡಿಮ್ಯಾಂಡ್ ಇತ್ತು. ಅದಕ್ಕೆ ಬೇರೆ ನೀರಾವರಿ ಯೋಜನೆ ಮಾಡ್ತೀವಿ. ಈಗ ಸದ್ಯಕ್ಕೆ ನೀವು ಕುಡಿಯೋ ನೀರಿಗೆ ಎತ್ತಿನ ಹೊಳೆ ತೊಗೊಳ್ಳಿ ಅಂಥೇಳಿ ಅವತ್ತು ಕನ್ವಿನ್ಸ್ ಮಾಡಿದ್ದೆ 2010, 11, 12ರಲ್ಲಿ. ಆ ಸಂದರ್ಭದಲ್ಲಿ ಈ 8 TMC ಸಿಗುತ್ತೆ ಅಂಥೇಳಿ ಸರ್ಕಾರನೂ DPRಲ್ಲಿ ಹೇಳ್ಕೊಂಡಿತ್ತು. ಆದರೆ ಯಾವಾಗ ಸಿದ್ದರಾಮಯ್ಯನವರು ಇದನ್ನು ಇನ್ನೂ ದೊಡ್ಡದಾಗಿ ಮಾಡಬೇಕು, ವಿಸ್ತೃತವಾಗಿ ಮಾಡಬೇಕು ಅಂತ ಹೊರಟರು, ಆಗ 8,000 ಕೋಟಿ ಇದ್ದಂಥ ಯೋಜನಾ ವೆಚ್ಚ ಏನು ಕಳೆದ BJP ಸರ್ಕಾರದಲ್ಲಿ 8,300 ಕೋಟಿಗೆ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಸಿಕ್ಕಿತ್ತು, ಅದನ್ನು ಕೇವಲ ಒಂದೇ ವರ್ಷದಲ್ಲಿ 13,000 ಕೋಟಿಗೆ ಏರಿಸ್ಕೊಂಡು, ಮತ್ತು ಈ ಯೋಜನಾ ವೆಚ್ಚ ಹೆಚ್ಚಾಗಬೇಕಾದ್ರೆ ಏರಿಯಾ ದೊಡ್ಡದಾಗಬೇಕಲ್ವ, ಹಾಗಾಗಿ 2 ಜಿಲ್ಲೆಗಳಿಗೆ ಕೊಡ್ತೀವಿ ಅಂತ ಹೇಳಿದ್ದಂಥದ್ದನ್ನು 7 ಜಿಲ್ಲೆಗಳ ವ್ಯಾಪ್ತಿಗೆ ತಗೊಂಡ್ರು. ಆವಾಗೇನಾಯಿತು, ಅದು ಎಲ್ಲಿ ಹುಟ್ಟುತ್ತೆ ಅಲ್ಲಿಂದ ಹಾಸನ, ಚಿಕ್ಕಮಗಳೂರು, ತುಮಕೂರು, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಅದರ ಜೊತೆಗೆ ಬೆಂಗಳೂರು ನಗರಕ್ಕೂ ಸೇರಿ ನಗರಕ್ಕೂ 2.5 TMC ಕೊಟ್ಟು, ನಂತರ ಚಿಕ್ಕಬಳ್ಳಾಪುರ, ಕೋಲಾರವನ್ನು ಈಗ ಮಾಡ್ತೀವಿ ಅಂಥೇಳಿ ಅಧಿಕೃತವಾಗಿ ಎಲ್ಲ ಏನು 24 TMC ಸಿಗುತ್ತೆ ಅಂತ ಇವ್ರದ್ದು ಒಂದು ಕಾಲ್ಪನಿಕ ಸಂಖ್ಯೆ ಇದೆ, ಅದರ ಪ್ರಕಾರ ಎಲ್ಲರಿಗೂ ಹಂಚಿಕೆ ಅಧಿಕೃತವಾಗಿ ಹಂಚಿಕೆ ಆಗಿಬಿಟ್ಟಿದೆ. ಈಗ ನಾವು ಆ ಯೋಜನೆಯಲ್ಲಿ ಟೈಲೆಂಡರ್ಸ್ ಅಂದರೆ ಪಂಕ್ತಿಯಲ್ಲಿ ಕೊನೆಯಲ್ಲಿ ಕೂರ್ತೀವಲ್ಲ, ಆ ರೀತಿ ಕೂತಿರ್ತಕ್ಕಂಥವ್ರು, ನಿಮಗೆ ನೀರಿನ ಲಭ್ಯತೆಯಲ್ಲಿ ಏನಾದರೂ ಏರುಪೇರಾದರೆ ಅದರ ಹೊಡೆತ ಬೀಳೋದು ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರಿಗೆ. ಆ ನಿಟ್ಟಿನಲ್ಲಿ ನಾವು ಈ ಎಲ್ಲ ಸೈಂಟಿಫಿಕ್ ಆರ್ಗನೈಸೇಷನ್ಸ್ ಅಂತ ಏನಿದೆ, ಆ ಆರ್ಗನೈಸೇಷನ್ಸ್ ಎಲ್ಲ ಕೊಟ್ಟಿರ್ತಕ್ಕಂಥ ಶಿಫಾರಸುಗಳು ಮತ್ತು ಎಚ್ಚರಿಕೆಗಳ ಆಧಾರದ ಮೇಲೆ ನಾವು ಸರ್ಕಾರವನ್ನು ಯಾವಾಗಲೂ ಎಚ್ಚರಿಸ್ತಾ ಬಂದ್ವಿ. ನೋಡಿ, ಇದರಲ್ಲಿ 24 ಅನ್ನುವಂಥದ್ದು ನಿಜವಾಗ್ಲೂ ಅದೊಂದು ಸುಳ್ಳಿನ ಮೇಲೆ ಕಟ್ಟಿರ್ತಕ್ಕಂಥ ಅರಮನೆ. ನೀವು ದಯಮಾಡಿ ಅದನ್ನು ನೀವು ಇನ್ನೊಂದು ಸಾರಿ ರಿವ್ಯೂ ಮಾಡಿಸಿ, ಒಂದು ಜಾಯಿಂಟ್ ಇನ್ನೊಂದು 4 ಸಂಸ್ಥೆಗಳನ್ನು ಹಾಕಿ ಒಂದು ಜಾಯಿಂಟ್ ರಿವ್ಯೂ ಮಾಡಿ ಹೈಡ್ರಾಲಜಿಯನ್ನು. ಯಾಕೆಂದರೆ ನೀವು ಎಷ್ಟು ಖರ್ಚು ಮಾಡ್ತೀರಾ, ಎಷ್ಟು ಟೈಮ್ ತೊಗೊಳ್ತೀರಾ ಅದು ಬೇರೆ ಪ್ರಶ್ನೆ. ಆದರೆ ನೀವು ಈ ಹೈಡ್ರಾಲಜಿಯನ್ನು ನೀವು ಸರಿಯಾಗಿ ನೀವು ನೋಡ್ಕೊಳ್ಳದೇ ಇದ್ದರೆ ಖಂಡಿತ ಇದರಿಂದ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಟ್ಯಾಕ್ಸ್ ಪೇಯರ್ಸ್ ಮನಿ, ಇವತ್ತಿಷ್ಟು ದೊಡ್ಡ ಟ್ಯಾಕ್ಸ್ ಪೇಯರ್ಸ್ ಮನಿ ನಷ್ಟ ಆಗುತ್ತೆ, ಅನ್ಯಾಯ ಆಗುತ್ತೆ. ಅವೆಲ್ಲದಕ್ಕಿಂತಲೂ ಮುಖ್ಯವಾಗಿ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ 30 ವರ್ಷಗಳ ಏನು ಭರವಸೆ ಮತ್ತು ಆಸೆ ಇತ್ತು ಅದಕ್ಕೆ ಪೆಟ್ಟು ಬೀಳ್ತದೆ. ಮತ್ತು ಈ ಯೋಜನೆಯಲ್ಲಿ ನೀರು ಸಿಗುತ್ತೆ ಅಂತೇಳಿ ನೀವು ಇನ್ನೊಂದಷ್ಟು ವರ್ಷ ಕಾಲ ಕಳೆಯೋದ್ರಿಂದ
ನಮಗೆ ಪರ್ಯಾಯ ಯೋಜನೆಗಳನ್ನು ತರುವಲ್ಲಿ ಯೋಚನೆಗಳು ಅಥವಾ ಯೋಜನೆಗಳನ್ನು ರೂಪಿಸುವಲ್ಲಿ ಸರ್ಕಾರ ವಿಫಲವಾಗ್ತದೆ, ಅದರ ಕಡೆ ಗಮನ ಕೊಡೋದಿಲ್ಲ. ಈ ಎಲ್ಲ ಅಪಾಯಗಳಿರೋದ್ರಿಂದ ನೀವು ಇದರ ಹೈಡ್ರಾಲಜಿಯನ್ನು ನೀವು ಚೆಕ್ ಮಾಡಿ ಅಂತ ಹೇಳ್ತಾ ಇದ್ವಿ. ಕೊನೆಗೆ ಅವರು ಯಾವುದೂ ಹೇಳದೆ ಅವ್ರದ್ದೇ ಸರ್ಕಾರದ್ದೇ ನೇಮಿಸಿರ್ತಕ್ಕಂಥ ಒಂದು ಸಂಸ್ಥೆ ಟೆಲಿಮೆಟ್ರಿಕ್ ಏನು ಅಧ್ಯಯನ ಅಂತ ಮಾಡ್ತಾರೆ, ಮಾಪನ ಒಂದು ಹಾಕಿ ಅವರೇ ಒಂದೊಂದು ವರ್ಷದಲ್ಲಿ ಒಂದೊಂದು ಡೇಟಾವನ್ನು ಕೊಟ್ಟಿದ್ದಾರೆ. ಆದರೆ ನಾವು ಅದರ ಮೇಲೂ ರಿಲೇ ಆಗಬೇಕಾಗಿಲ್ಲ. ಈಗಲೂ ನಾವು ಸಿದ್ದರಾಮಯ್ಯನವರಲ್ಲಿ ಅಥವಾ ಡಿ ಕೆ ಶಿವಕುಮಾರ್ ಅವರಲ್ಲಿ ವಿನಂತಿ ಮಾಡೋದೇನೆಂದರೆ, ಈಗಲೂ ಕಾಲ ಮಿಂಚಿಲ್ಲ, ನೀವೆಲ್ಲ ಮಾಡಿದ್ದೆಲ್ಲ ಮಾಡಿದ್ದೀರಿ, ಎಲ್ಲ ಸರಿ. ಆದರೆ ಈಗಲೂ ನೀವು ಒಂದು ಸೆಂಟ್ರಲ್ ವಾಟರ್ ಕಮಿಷನ್, ಒಂದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೈಡ್ರಾಲಜಿ, IASC ಜಾಯಿಂಟ್, ಯಾಕೆಂದರೆ ಇದೊಂದು ದೊಡ್ಡ ಇಡೀ ದೇಶದಲ್ಲಿನೇ ಮಳೆ ನೀರಿಗೆ ಪಂಪ್ ಹಾಕಿ ಕೂತಿರ್ತಕ್ಕಂಥ ಮೊಟ್ಟ ಮೊದಲ ಯೋಜನೆ ಇದು. ಯಾವುದೋ ರಿಸರ್ವಾಯರ್ಗೋ, ಯಾವುದೋ ನದಿಗೋ ಅಥವಾ ಯಾವುದೋ ಸಮುದ್ರಕ್ಕೋ ಅಲ್ಲ. ಈಗ ಇವರ ಕಲ್ಪನೆ ಹೇಗಿದೆ ಅಂದರೆ, ಒಂದು ಮಳೆಗಾಲದಲ್ಲಿ 110, 120 ದಿನ ಮಳೆಗಾಲದ ಏನು ಸಂದರ್ಭ ಇರುತ್ತದೆ, ಅಷ್ಟೂ ಮಳೆಗಾಲ ಇವರು ಪಂಪ್ಗೆ ಎಷ್ಟು ಬೇಕೋ ಅಷ್ಟೇ ಮಳೆ ಸರಾಗವಾಗಿ ಸರಾಸರಿ ಮಳೆ ಬೀಳ್ತದೆ ಅನ್ನುವಂಥ ಅಸಂಪ್ಷನ್ ಮೇಲೆ ಈ ಯೋಜನೆಯನ್ನು ರೂಪಿಸಿದ್ದಾರೆ. ಆ್ಯಕ್ಚುಲಿ ಸೆಂಟ್ರಲ್ ವಾಟರ್ ಕಮಿಷನ್ ಏನು ಹೇಳಿದೆ ಅಂದರೆ, ಈ ಪ್ರದೇಶದಲ್ಲಿ ತಗೊಂಡಿರ್ತಕ್ಕಂಥ 6280 ಮಿಲಿಮೀಟರ್ ಮಳೆ ಅಂತ ಏನಿದೆ, ಇದೇ ಶುದ್ಧ ಸುಳ್ಳು. ಅಲ್ಲಿ 3500ದಿಂದ 4500, 5000 ಮಧ್ಯದಲ್ಲಿ ಒಂದೊಂದು ಅಲ್ಲೇ 176 ಸ್ಕ್ವೇರ್ ಕಿಲೋಮೀಟರ್ಸಲ್ಲೇ 4-6 ರೀತಿಯಾದಂಥ ಮಳೆ ಪ್ರಮಾಣ ಇದೆ, ದಾಖಲಾಗಿದೆ. ಅದ್ರ ಜೊತೆಗೆ ಮಳೆ ದಿನಗಳು 120 ದಿನವೂ ಮಳೆ ದಿನಗಳಲ್ಲ, ಕೇವಲ 35ರಿಂದ 55 ದಿನಗಳು ಮಳೆ ದಿನಗಳು. ಅದರಲ್ಲಿ ಮಳೆ ಗಂಟೆಗಳು, ಕೆಲವು ಗಂಟೆಗಳಲ್ಲಿ ಮಳೆ ಬರುತ್ತೆ. ಆ ಬಂದಂಥ ಮಳೆಯನ್ನು ತಕ್ಷಣ ಎತ್ತಿ ಇವರು ಪಂಪ್ ಮಾಡಿ ಆಚೆ ಹಾಕ್ಕೊಳ್ಳಿಕ್ಕಾಗೋದಿಲ್ಲ. ಹಾಗೆ ಅಂತೇಳ್ಬಿಟ್ಟು ಅಲ್ಲಿ ದೊಡ್ಡ ಯಾವುದಾದ್ರೂ ರಿಸರ್ವಾಯರ್ ಕಟ್ಟಿ ಆ ರಿಸರ್ವಾಯರಲ್ಲಿ ತುಂಬಿಸ್ಕೊಂಡು ನಾವು ಪಂಪ್ ಮಾಡ್ಕೊಳ್ಳಿಕ್ಕೆ ಅಲ್ಲಿ ಅವಕಾಶ ಇಲ್ಲ. ಸೊ ಹೀಗೆಲ್ಲ ಇರೋದರಿಂದ ನೀವು ಇನ್ನಷ್ಟು ಫಿಸಿಕಲ್ ಅಧ್ಯಯನ ನಡೆಸಬೇಕು ಅನ್ನುವಂಥದ್ದು ಸೆಂಟ್ರಲ್ ವಾಟರ್ ಕಮಿಷನ್ ರೆಕಮೆಂಡೇಷನ್ ಆಗಿತ್ತು. ಇಲ್ಲಿವರೆಗೂ ಅದನ್ನು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಮಾಡಿಲ್ಲ. ಇವತ್ತು ಸರ್ಕಾರ ನೇಮಿಸಿರುವಂಥ ಸಂಸ್ಥೆನೂ ಸಹ ತಾವು ಆ ರೀಡಿಂಗನ್ನು ನೋಡಬೇಕು. ದಯಮಾಡಿ ಅದು ರೀಡಿಂಗನ್ನು ನೀವು ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ತೋರಿಸಿ. ಒಂದು ರೀಡಿಂಗ್ ಹೇಳ್ತದೆ ಅವೈಲೇಬಲ್ ಈಲ್ಡ್, ಅಂದರೆ ಮಳೆ ಪ್ರಮಾಣ 0 ಏನೋ ಸಮಥಿಂಗ್ ಇದೆ, ಶೋ ಆಗುತ್ತಲ್ಲ, ಅದು ಬರುವ ಮಳೆಗಿಂತಲೂ ಪಂಪ್ ಮಾಡುವ ಮಳೆ ಜಾಸ್ತಿ ಇದೆ ಅಂತ ಒಂದು ಕಡೆ ತೋರಿಸ್ತಾರೆ. ಅಂದರೆ ಎಷ್ಟು ಬೇಜವಾಬ್ದಾರಿಯಿಂದ, ಅಂದರೆ ಇಷ್ಟು ಸಾವಿರಾರು ಕೋಟಿ ಖರ್ಚು ಮಾಡುವಂಥ ಒಂದು ಪ್ರಾಜೆಕ್ಟನ್ನು ಅಧ್ಯಯನ ಮಾಡಿ ಒಂದು ರೀಡಿಂಗ್ ಕೊಡುವಾಗ, ಅಥವಾ ಅವರು ಕೊಟ್ಟ ರೀಡಿಂಗನ್ನು ಒಬ್ಬ ಜಲಸಂಪನ್ಮೂಲ ಸಚಿವರು, ರಾಜ್ಯದ ಉಪಮುಖ್ಯಮಂತ್ರಿಗಳು ಇವತ್ತು ಈ ರಾಜ್ಯದ ಮುಂದೆ ದೊಡ್ಡ ಕನಸನ್ನು ನಾವು ದೊಡ್ಡ ಕನಸಿನ ಯೋಜನೆಗೆ ನಾವು ಉದ್ಘಾಟನೆ ಮಾಡ್ತಿದ್ವಿ ಅಂತವರು ಉತ್ತರ ಕೊಡುವಂಥ ಸಂದರ್ಭದಲ್ಲಿ ಅದೊಂದು ರೀಡಿಂಗ್ ಹೇಳ್ತದೆ ಅದು ಸಹ ಬೇಜವಾಬ್ದಾರಿಯಾಗಿ ಮಾಡಿದೆ ಅಂತ. ಸೊ ಈ ಎಲ್ಲ ಗೊಂದಲ ಗೋಜಲಗಳನ್ನು ಇಟ್ಕೊಂಡು ಈ ಯೋಜನೆ ಆರಂಭದಿಂದಲೂ, ಏಕೆಂದರೆ ಇದನ್ನು ಯಾರು ಕಾಟಾಚಾರಕ್ಕೆ ಮಾಡಬಾರ್ದು. ಯಾಕೆಂದರೆ ಇದು ಏನು ಅವ್ರ ಉದ್ದೇಶ, ಅವರು ಏನು ಹೇಳ್ತಾ ಇದ್ದಾರೆ, 7 ಜಿಲ್ಲೆಗಳ 75 ಲಕ್ಷ ಜನಕ್ಕೆ ಶುದ್ಧ ಕುಡಿಯುವ ನೀರನ್ನು ಸರಬರಾಜು ಮಾಡ್ತೀವಿ, ಅದ್ರ ಜೊತೆಗೆ ಜಾನುವಾರುಗಳಿಗೆ ಕುಡಿಯುವ ನೀರು ಸಪ್ಲೈ ಮಾಡ್ತೀವಿ, ಅದ್ರ ಜೊತೆಗೆ 527 ಕೆರೆಗಳಿಗೆ ನೀರು ತುಂಬಿಸಿ ಅಂತರ್ಜಲವನ್ನು ಅಭಿವೃದ್ಧಿ ಮಾಡ್ತೀವಿ. ಈ ರೀತಿಯಾದಂಥ ಭರವಸೆ ಕೊಟ್ಟಾಗ ಅದು ಸುಮಾರು 40-50 ವರ್ಷಗಳಿಂದ ನಿರಂತರವಾಗಿ ಮಳೆಯ ಅಭಾವ ಇರ್ಬೋದು, ಅಥವಾ ಅಕಾಲಿಕ ಮಳೆ ಇರ್ಬೋದು, ಅಥವಾ ನಮ್ಮ ನದಿಗಳು ಬತ್ತೋಗಿದ್ದಿರ್ಬೋದು, ನಮ್ಮ ಕೆರೆಗಳು ಬತ್ತೋಗಿರ್ತಕ್ಕಂಥದ್ದು ಇರ್ಬೋದು. ಸೊ ಇಷ್ಟು ಆಮೇಲೆ ವ್ಯವಸಾಯಕ್ಕಾಗಿ ಮತ್ತು ಕುಡಿಯೋ ನೀರಿಗಾಗಿ ಇವತ್ತು ನಾವು ತೋಡಿಸಿರ್ತಕ್ಕಂಥ ಕೊಳವೆ ಬಾವಿಗಳು ನೋಡಿ, ಲಕ್ಷಾಂತರ ಕೊಳವೆ ಬಾವಿಗಳನ್ನು ಇವತ್ತು ನೀವು ಬೆಸ್ಕಾಮಲ್ಲಿ ಒಂದು ರೀಡಿಂಗ್ ತಗೊಳ್ಳಿ. ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಲೈವ್ ಬೋರ್ವೆಲ್ಸ್ ಇವತ್ತು ಓಡ್ತಿರ್ತಕ್ಕಂಥ ರೈತರ ಬೋರ್ವೆಲ್ಗಳು 2 ಲಕ್ಷ ಬೋರ್ವೆಲ್ಗಳಿದ್ದಾವೆ, ಆದರೆ 2 ಪಟ್ಟು ಫೇಲ್ ಆಗಿದ್ದಾವೆ. ಅಂದರೆ ಅರ್ಥ ಏನು ಅಂದರೆ, ಸುಮಾರು 5-6 ಲಕ್ಷ ಬೋರ್ವೆಲ್ಗಳನ್ನು ರೈತನು ತನ್ನ ಬೆವರಿನ ಹಣದಿಂದ ಕೊರೆಸ್ಕೊಂಡಿದ್ದಾನೆ. ಅವನಿಗೆ ಇವತ್ತು ನೀರಿನ ಭದ್ರತೆ ಇಲ್ಲ. ಹೋಗ್ಲಪ್ಪ, ದುಡ್ಡು ಕೊಟ್ಟು ಕೊರೆಸ್ಕೊಂಡಿದ್ದೀವಿ, ಅದು ಸೇಫಾ?
ಖಂಡಿತ ಇಲ್ಲ. ಇವತ್ತು ಯಾವ ಎತ್ತಿನ ಹೊಳೆ ಯೋಜನೆ ಬರುವಷ್ಟೊತ್ತಿಗೆ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಫ್ಲೋರೈಡ್ ಇದೆ, ನೈಟ್ರೇಟ್ ಇದೆ, ಇಂಥ ನೀರನ್ನು ಕುಡಿದು ಅವರು ಅಪಾಯಕ್ಕೆ ಸಿಲುಕಿದ್ದಾರೆ. ಅವ್ರಿಗೋಸ್ಕರ ನಾವು ಎಷ್ಟು ಸಾವಿರ ಕೋಟಿ ಬೇಕಾದ್ರೂ ಖರ್ಚು ಮಾಡ್ತೀವಿ ಅಂತ ಹೇಳಿದಂಥ ಮಹಾನುಭಾವರು ಇವತ್ತು 15 ವರ್ಷ ಆದಮೇಲೆ ಇವತ್ತು ಏನು ಕೇವಲ ಪಂಪ್ಗೆ ಅಂದರೆ ನೋಡಿ 3 ವರ್ಷದಲ್ಲಿ ಯೋಜನೆಯನ್ನು ಪೂರ್ಣಗೊಳಿಸಿ ನೀರು ಕೊಡ್ತೀವಿ ಅಂತ ಹೇಳಿದ್ದಂಥವರು ಇವತ್ತು ಪೂಜೆ ಆದ 10ನೇ ವರ್ಷ 11ನೇ ವರ್ಷ ಕೇವಲ ಪಂಪ್ ಫಸ್ಟ್ ಫೇಸಲ್ಲಿ ಪಂಪ್ಗೆ ನಾವು ಚಾಲನೆ ಕೊಡ್ತಿದ್ದೀವಿ ಅಂತ ಹೇಳ್ತಿರ್ತಕ್ಕಂಥವ್ರು. ಇವತ್ತು ನಮ್ಮ ಕುಡಿಯುವ ನೀರಿನ ಗುಣಮಟ್ಟ ಏನಾಗಿದೆ, ಇವತ್ತು IAS ಹೇಳ್ತಾ ಇದೆ ಆ ಭಾಗದಲ್ಲಿ, ನಮ್ಮ ಭಾಗದಲ್ಲಿ ಕುಡಿಯುವ ನೀರಿನ ಕೊಳವೆ ಬಾವಿಗಳಲ್ಲಿ ಯುರೇನಿಯಂ ಇದೆ, ಕೆಲವು ಕಡೆ ಆರ್ಸೆನಿಕ್ ಇದೆ. ಇಂಥದ್ದನ್ನು ಕುಡಿದ್ರೆ ಏನಾಗ್ತದೆ, ಇವತ್ತು ಕಿಡ್ನಿ ಫೇಲ್ ಆಗುತ್ತೆ, ಕ್ಯಾನ್ಸರ್ ಬರುತ್ತೆ, ಚರ್ಮರೋಗ ಬರುತ್ತೆ, ಹೃದಯ ಹಾಳಾಗುತ್ತೆ, ಮೆದುಳಿನ ಮೇಲೆ, ಗರ್ಭಿಣಿಯರ ಮೇಲೆ ಅತ್ಯಂತ ವ್ಯತಿರಿಕ್ತವಾದಂಥ ಪರಿಣಾಮಗಳು ಬೀರ್ತವೆ. ಸೊ ಇಷ್ಟು ಅಪಾಯಕಾರಿಯಾದಂಥ ಒಂದು ಪ್ರದೇಶಕ್ಕೆ ನೀರು ಕೊಡುವಂಥ ಸಂದರ್ಭದಲ್ಲಿ ಎಷ್ಟು ಜವಾಬ್ದಾರಿಯಿಂದ, ಎಷ್ಟು ಪಾರದರ್ಶಕವಾಗಿ, ಪ್ರಾಮಾಣಿಕವಾಗಿ ಕೆಲಸ ಮಾಡೋದು. ಆ ಪ್ರಾಮಾಣಿಕತೆ, ಪಾರದರ್ಶಕತೆ ಇವತ್ತೂ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಇಲ್ಲ ಅನ್ನುವಂಥದ್ದು ನಾವು ಒಂದು ಘಂಟಾಘೋಷವಾಗಿ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಸರ್, ಈಗ ನೀವು ಹೇಳಿದ್ರಿ ಮಳೆ ನೀರನ್ನ ಪಂಪ್ ಮಾಡೋ ವ್ಯವಸ್ಥೆ ಅಂತ. ಅಂದ್ರೆ ಇಲ್ಲಿ ನೀರನ್ನ ಸ್ಟೋರ್ ಮಾಡಿ ಪಂಪ್ ಮಾಡೋ ವ್ಯವಸ್ಥೆ ಇಲ್ಲ. ಅಂದ್ರೆ ಮಳೆಗಾಲದಲ್ಲಿ ಅಷ್ಟೇ ನೀರನ್ನ ಪಂಪ್ ಮಾಡೋದಾದ್ರೆ ಬೇಸಿಗೆಗಾಲದಲ್ಲಿ ಜನರು ಏನ್ ಮಾಡಬೇಕು ಅಂತ ನೋಡಿ. ಇದರ ಉದ್ದೇಶನೇ ಹೀಗೆ, ಕೇವಲ ಮಳೆಗಾಲದಲ್ಲಿ ಮಾತ್ರ ನೀರು ತಗೊಳ್ತೀವಿ, ಮಳೆಗಾಲದಲ್ಲಿ ಪಂಪ್ ಮಾಡ್ತೀವಿ ಅನ್ನುವಂಥದ್ದೇ ಮೂಲ ಉದ್ದೇಶ. ಯಾಕೆಂದರೆ ಬೇಸಿಗೆಯಲ್ಲಿ ಅಲ್ಲಿ ನೀರಿರೋದಿಲ್ಲ. ನಿಮಗೆ ಗೊತ್ತಿರಲಿ, ಮಂಗಳೂರಲ್ಲಿ, ಧರ್ಮಸ್ಥಳದಲ್ಲಿ ಬೇಸಿಗೆಯಲ್ಲಿ ಇದು ಪಾಯ್ಖಾನೆಗಳಿಗೆ ನೀರಿರೋದಿಲ್ಲ. ಅಂಥ ಜಾಗದಿಂದ ನಾವು ನೀರು ತಗೊಳ್ಳುವಂಥದ್ದು ಬರೀ ಮಳೆಗಾಲದ ನೀರಿದು, ಮಳೆ ನೀರು. ಆದರೆ ಅದನ್ನಾದರೂ ನಾವು ವೈಜ್ಞಾನಿಕವಾಗಿ ತಗೊಳ್ತಾ ಇದ್ದೀವ ಅಂತಂದರೆ ಅದರಲ್ಲಿ ಎಷ್ಟು ನೀರು ಸಿಗುತ್ತೋ ಅಷ್ಟೇ ನೀರನ್ನು ತಗೊಂಡು ಅದನ್ನು ಪ್ರಾಮಾಣಿಕವಾಗಿ ಯಾರಿಗೆ ತುಂಬ ತೊಂದರೆ ಇದೆಯೋ ಅವ್ರಿಗೆ ಕೊಟ್ಟು. ಯಾಕೆಂದರೆ ನೋಡಿ, ಎಲ್ಲ ಕಡೆಯೂ ನಮ್ಮ ಅಣ್ಣ ತಮ್ಮಂದರೆ ಇರೋದು, ಯಾರಿಗೆ ಕೊಟ್ಟರು ಅದು ಕರ್ನಾಟಕಕ್ಕೆ ನೀರು ಕೊಡೋದು. ಆದರೆ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳು ಇವತ್ತು ಲಿಟ್ರಲಿ ICUನಲ್ಲಿದ್ದಾವೆ. ಅನೇಕ ನಾವು ಎಕ್ಸ್ಪ್ಲೈನ್ ಮಾಡಲಿಕ್ಕಾಗದೇ ಇರತಕ್ಕಂಥಷ್ಟು ಸಂಕಷ್ಟದಲ್ಲಿದ್ದಾವೆ. ಅಂಥ ಸಂಕಷ್ಟದಲ್ಲಿರ್ತಕ್ಕಂಥ ಜಿಲ್ಲೆಗಳಿಗೆ ನೀವು ಎಲ್ಲರಿಗೂ ಸಮಾನವಾಗಿ, ಈಗ ನೋಡಿ ಹಾಸನದಲ್ಲಿ ನೀರಿನ ಇದೆಯಾ, ಈಗ ಅವ್ರಿಗೆ ಕೊಡುವಂಥದ್ದು, ಇವತ್ತು ವೇದಾವತಿ ವ್ಯಾಲಿಗೆ ಹಾಕಿ ಅದನ್ನು ವಾಣಿವಿಲಾಸ ಸಾಗರಕ್ಕೆ ಹಾಕೋದು, ಇದೆಲ್ಲ ಏನು ಹೇಳ್ತಾ ಇದೆ. ಇವತ್ತು ನೋಡಿ, ಈ ಯೋಜನೆ ಇವತ್ತೇನು ಪಂಪ್ ಮಾಡ್ತಿದ್ದಾರೆ ಇದು ಮೂಲ DPRನಲ್ಲಿ ಇರಲಿಲ್ಲ. ಇದು ಇದ್ದಿದ್ದು ಸಕಲೇಶ್ಪುರದಿಂದ ನೇರವಾಗಿ ಇಲ್ಲಿ ಬೈರ್ಗೊಂಡ್ಲು ಜಲಾಶಯಕ್ಕೆ ನೀರು ಹಾಕ್ತೀವಿ, ಹರವನಹಳ್ಳಿ ಹತ್ರ ಹಾಕ್ಬಿಟ್ಟು ಅಲ್ಲಿಂದ ಮತ್ತೆ ರೀಪಂಪ್ ಮಾಡ್ತೀವಿ ಅಂತ ಹೇಳಿದ್ವಿ. ಇವರಿಗೆ ಅಲ್ಲಿ ಜಮೀನು ಭೂಸ್ವಾಧೀನ ಪಡಿಸ್ಕೊಳ್ಳೋಕ್ಕಾಗೋದಿಲ್ಲ, ಅಥವಾ ಇವತ್ತು ಅರಣ್ಯ ಇಲಾಖೆಯವ್ರ ಮೇಲೆ ನೀವು ಬೆರಳು ತೋರಿಸ್ತಾ ಇದ್ದೀರಿ. ನೀವು 15 ವರ್ಷದಿಂದ ತೌಡು ಕೊಡ್ತಾ ಇದ್ರಾ? ಈ ಯೋಜನೆ ಎಲ್ಲಿ ಬರುತ್ತೆ, ಅದಕ್ಕೆ ಬೇಕಾದಂಥ ಜಾಗ ಎಲ್ಲಿದೆ, ಎಲ್ಲಿ ನಾವು ಇದರ ಪೈಪ್ಲೈನ್ ಹೋಗುತ್ತೆ, ಅಥವಾ ಎಲ್ಲಿ ಇದರದ್ದು ರಿಸರ್ವಾಯರ್ ಮಾಡಬೇಕು, ಈ ಥರದ ಪರಿಜ್ಞಾನ ನಿಮಗೆ ಯೋಜನೆಗೆ 15-20 ಸಾವಿರ ಕೋಟಿ ಖರ್ಚಾದ ಮೇಲೆ ಗೊತ್ತಾಗೋದು. ಸೊ ಇದೆಲ್ಲ ಏನು ತೋರಿಸುತ್ತೆ ಅಂದರೆ, ಇವರಿಗೆ ಪೈಪ್ಲೈನ್ ಹಾಕೋದು, ದೊಡ್ಡ ಪೈಪ್ಲೈನ್ಗಳನ್ನು ಹಾಕಬೇಕು, ಅಕ್ವಾಡಕ್ಟ್ಗಳನ್ನು ಕಟ್ಟಬೇಕು, ಚಾನಲ್ಸ್ ಮಾಡಬೇಕು. ಇವೆಲ್ಲ ಮಾಡೋದ್ರಿಂದ ಇವರಿಗೆ ಯೋಜನೆ ವೆಚ್ಚ ಜಾಸ್ತಿ ಆಗುತ್ತೆ, ಇವ್ರಿಗೆ ಬರಬೇಕಾಗಿದ್ದಂಥ ಲಾಭಗಳು ಜಾಸ್ತಿ ಬರುತ್ತೆ. ಹಾಗಾಗಿ ನಿಮಗೆ ನೀರು ಬರುತ್ತಾ ಇಲ್ವಾ ಅನ್ನೋ ಪ್ರಶ್ನೆಯನ್ನು ಇವರು ಪಕ್ಕಕ್ಕಿಟ್ಟು ಖರ್ಚು ಎಷ್ಟು ಮಾಡಬೇಕು, ಹೇಗೆ ಮಾಡಬೇಕು, ಎಷ್ಟು ಒಳಗೆ ಬೇಗ ಮಾಡಬೇಕು ಅನ್ನೋದ್ರ ಬಗ್ಗೆನೇ ಹೆಚ್ಚು ಗಮನ ಕೊಟ್ಕೊಂಡು ಬಂದಿದ್ದರಿಂದ ಇವತ್ತು ನಾವು ಈ ಒಂದು ಹಂತಕ್ಕೆ ಬಂದಿದ್ವಿ. ಯಾಕೆಂದರೆ ಇವತ್ತು ಅಲ್ಲಿ ನಿಜವಾಗ್ಲೂ ನಮಗೆ ನೀರು ಬರುವಂಥ ಯೋಜನೆ ಬರ್ತಿದ್ರೆ ಇವತ್ತು ಕೋಲಾರ, ಚಿಕ್ಕಬಳ್ಳಾಪುರ ಅಥವಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರು ಸಂಭ್ರಮಿಸಬೇಕಾಗಿತ್ತು ಇವತ್ತು. ಆದರೆ ಇವತ್ತು ಎಲ್ಲರಲ್ಲೂ ಒಂದು ಅನುಮಾನದ ಛಾಯೆ, ಒಂದು ನಮಗೇನು ಇಷ್ಟೆಲ್ಲ ಹೋರಾಟ ಮಾಡಿದ್ವಿ, ಕೇಸುಗಳು ಹಾಕ್ಸ್ಕೊಂಡಿದ್ವಿ, ಲಾಠಿ ಏಟುಗಳು ತಿಂದಿದ್ದೀವಿ, ಅನೇಕ ದಿನಗಳ ಕಾಲ ರೋಡ್ಗಳಲ್ಲಿ ಅಲೆದಿದ್ದೀವಿ, ಆದ್ರೂ ಏನೂ ಉಪಯೋಗ ಆಗಲಿಲ್ವಲ್ಲ ಅನ್ನುವಂಥ ನಿರಾಶೆಯಲ್ಲಿದ್ದಾರೆ ಇವತ್ತು ಜನ. ಸರ್, ಈಗ ನೀವು ಆಗ್ತಾನೆ ಹೇಳಿದ್ರಿ, ಈ ಒಂದು ಎತ್ತಿನ ಹೊಳೆ ಯೋಜನೆಯಿಂದ 7 ಜಿಲ್ಲೆಗಳಿಗೆ ನೀರನ್ನು ಡಿಸ್ಟ್ರಿಬ್ಯೂಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಒಂದಿಷ್ಟು ವರದಿಗಳು ಸಹ ಅದನ್ನ ಆಗೋದಿಲ್ಲ ಅಂತಾನೆ ಹೇಳುತ್ತೆ. ಆದ್ರೂ ಸಹ ಇದನ್ನ ಮಾಡೇ ತೀರ್ಬೇಕು ಅನ್ನುವಂಥ ಹಠ ಯಾಕೆ? ನೋಡಿ, ಸ್ಪಷ್ಟವಾಗಿ ಹೇಳೋದಾದರೆ ಇದರಲ್ಲಿ 2 ಲಾಭ ಇದೆ. ಒಂದು, ಈ ಬರಗೆಟ್ಟಿರ್ತಕ್ಕಂಥ ಜಿಲ್ಲೆಗಳವರಿಗೆ ನೀರು ಕೊಡ್ತೀವಿ ಅಂದರೆ ಅದೊಂದು ಎಮೋಷ್ನಲಿ ಕನೆಕ್ಟ್ ಆಗ್ತಾರೆ ಜನ.
ಅಯ್ಯೋ ನಮಗೆ ನೀರು ಬಂದರೆ ಸಾಕು. ಯಾಕೆಂದರೆ ನಮಗೆ ಈ ದೇಶದಲ್ಲಿ ಯಾರಿಗಾದರೂ ನೀರಿನ ಮಹತ್ವ ಹೆಚ್ಚು ಗೊತ್ತಿದೆ ಅಂತಂದರೆ ಅದು ಕೋಲಾರ, ಚಿಕ್ಕಬಳ್ಳಾಪುರ ಅಥವಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳವ್ರಿಗೆ. ಯಾಕೆಂದರೆ ನೀರನ್ನು ತುಪ್ಪದ ಥರ ಬಳಸಿ ಇವತ್ತು ಹಾಲು, ಹಣ್ಣು, ತರಕಾರಿ, ಸೊಪ್ಪು ಏನೇನು ಬೇಕೋ ವೈವಿಧ್ಯಮಯವಾದಂಥ ಎಲ್ಲ ತರಕಾರಿಗಳನ್ನು, ವಾಣಿಜ್ಯ ಬೆಳೆಗಳನ್ನು, ತೋಟಗಾರಿಕಾ ಬೆಳೆಗಳನ್ನು ಬೆಳೆದು ಇವತ್ತು ಬೆಂಗಳೂರಿಗೆ ಅಲ್ಲ ಹೊರ ರಾಜ್ಯಗಳಿಗೂ ಹೊರ ದೇಶಗಳಿಗೂ ತಲುಪಿಸುವಂಥದ್ರಲ್ಲಿ ಯಶಸ್ವಿಯಾಗಿದ್ದಾರೆ ನಮ್ಮ ಜನ. ಸೊ ಅವ್ರಿಗೆ ಆ ನೀರಿನ ಬೆಲೆ ಗೊತ್ತಿದೆ. ಸೊ ಅಂಥವ್ರಿಗೆ ನೀರು ಕೊಡ್ತೀವಿ ಅಂದಾಗ ಅವರು ಕನೆಕ್ಟ್ ಆಗ್ತಾರೆ, ಮತ ಕೊಡ್ತಾರೆ, ಅದು ಒಂದು ಲಾಭ ಆಗುತ್ತೆ. ಮತ್ತು ಇಂಥ ಯೋಜನೆ ಇದೊಂದು ದೊಡ್ಡ ಗಾತ್ರದ ಯೋಜನೆ. ಯಾಕೆಂದರೆ ಸ್ವತಂತ್ರ ನಂತರದಲ್ಲಿ ಅಥವಾ ಸ್ವತಂತ್ರ ಪೂರ್ವದಲ್ಲಿ ಯಾವುದೇ ಇಂಥ ಒಂದು ಬೃಹತ್ತಾದಂಥ ಯೋಜನೆ ನಮ್ಮ ಜಿಲ್ಲೆಗಳಿಗೆ ಬಂದಿರಲಿಲ್ಲ. ನಮ್ಮ ಜಿಲ್ಲೆಗಳು ಕೇವಲ ಕೆರೆಗಳಿಗೆ ಹೆಸರುವಾಸಿಯಾಗಿದ್ದಂಥದ್ದು. ಸಾವಿರಾರು ಕೆರೆಗಳನ್ನು ಇಟ್ಕೊಂಡು ಆ ಕೆರೆಗಳನ್ನು ಜೋಡಿಸುವಂಥ ಒಂದು ನೆಟ್ವರ್ಕ್, ರಾಜಕಾಲುವೆಗಳ ನೆಟ್ವರ್ಕ್ ಇಟ್ಕೊಂಡು ಅದರಲ್ಲೇ ಅತ್ಯಂತ ಉತ್ಕೃಷ್ಟವಾದಂಥ ವ್ಯವಸಾಯ ಮಾಡ್ಕೊಂಡು ಬದುಕ್ತಿದ್ದಂಥವರು ನಮ್ಮ ಜಿಲ್ಲೆಯ ಜನ. ಆದರೆ ಕಾಲಕ್ರಮೇಣ ಈ ಬೋರ್ವೆಲ್ಗಳ ಹಾವಳಿ ಬಂತು. ಬೋರ್ವೆಲ್ಗಳು ಬಂದ ಮೇಲೆ ಅಂತರ್ಜಲ ಕುಸಿತ ಹೋಯಿತು, ಬಾವಿಗಳು ಬತ್ತೋದ್ವು, ಕೆರೆಗಳು ಬತ್ತೋದ್ವು. ಕೆರೆಗಳು ಯಾಕೆ ಅಂತೇಳಿ ಇವತ್ತು ಸರ್ಕಾರ ಜನರ ಉಸ್ತುವಾರಿಯಿಂದ ಕೆರೆಗಳನ್ನೆಲ್ಲ ಸರ್ಕಾರ ಹ್ಯಾಂಡ್ ಓವರ್ ಮಾಡ್ಕೊಂಡ್ಬಿಡ್ತು. ನಿರ್ವಹಣೆ ಇಲ್ಲ. ಇವತ್ತು ರಾಜಕಾಲುವೆಗಳು ಎಲ್ಲಿದ್ದಾವೆ, ಕೆರೆಗಳು ತಮ್ಮ ಶೇಖರಣಾ ಸಾಮರ್ಥ್ಯವನ್ನು ಕಳ್ಕೊಂಡಿದ್ದಾವೆ. ಇಷ್ಟೆಲ್ಲ ಅಪಾಯ ಆಗ್ತಾಯಿದ್ರೂ ಇವತ್ತು ಈ ಯೋಜನೆಯಿಂದ ಬರುವಂಥ ಲಾಭ ಒಂದು ರಾಜಕೀಯ ಲಾಭ, ಇನ್ನೊಂದು ಕಿಕ್ ಬ್ಯಾಕ್ ಲಾಭ, ಕಮಿಷನ್ ಲಾಭ. ಈ ಲಾಭಕ್ಕಾಗಿ ಇವತ್ತು ಈ ಯೋಜನೆ ಆಗಲೇಬೇಕು ಅನ್ನುವಂಥ ಹಠಕ್ಕೆ ಹಿಡಿದಿದ್ದಾರೆ. ಒಂದು ವೇಳೆ ಪ್ರಾಮಾಣಿಕತೆ ಇದ್ದಿದ್ದರೆ ನಾನು ಹೇಳ್ತೀನಿ ಕೇಳಿ, ಅದರಲ್ಲಿ ಎಷ್ಟು ಇವತ್ತಲ್ಲ ಇನ್ನು 10 ವರ್ಷಕ್ಕಾದರೂ ಸತ್ಯಾಂಶ ಈಚೆ ಬಂದೇ ಬರುತ್ತೆ. ಯಾಕೆಂದರೆ ಇದೇನು ನಿಲ್ಲೋದಿಲ್ಲ. ಇವತ್ತು ಸುಳ್ಳು ಹೇಳ್ಬೋದು, ಎಮೋಷ್ನಲ್ ಆಗಿ ಜನರನ್ನು ಮರಳು ಮಾಡ್ಬೋದು, ನಾವು ಇನ್ನೊಂದು 10 ವರ್ಷ ಆದಮೇಲೆ ಏನೋ ಮಾಡ್ತೀವಿ ಅಂತ ಹೇಳ್ಬೋದು. ಆದರೆ ಜನಕ್ಕೆ ರಿಸಲ್ಟ್ ಬಂದರೆ ತಾನೇ ಗೊತ್ತಾಗೋದು. ಇವತ್ತು ಈ 3 ವರ್ಷದಲ್ಲಿ ನೀರು ಕೊಡ್ತೀವಿ ಅಂತ ಹೇಳಿದ್ರು, ಇನ್ನು ಕೆಲವರು 2 ವರ್ಷದಲ್ಲಿ ಕೊಡ್ತೀವಿ ಅಂದರು, ಇನ್ನು ಕೆಲವರು ಬಂದು ಇಲ್ಲ 1 ವರ್ಷದಲ್ಲಿ ಮುಗೀತು ಅಂತ ಬಂದರು. ಯಾರು ಏನು ಹೇಳಿದ್ರು ಇಲ್ಲಿವರೆಗೂ ಅದು ಮುಗಿಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಕಾಮಗಾರಿಯನ್ನು ಆದರೂ ಮುಗಿಸ್ಬೇಕಾಗಿತ್ತಲ್ಲ. ಇಷ್ಟೊತ್ತಿಗೆ ಕಾಮಗಾರಿನೂ ಮುಗಿತಲ್ಲ. ಯಾಕೆ ಅಂತಂದರೆ ಕಾಮಗಾರಿ ಮುಗಿದಿದೆ ಅಂದರೆ ಇವ್ರಿಗೆ ಗೊತ್ತಾಗುತ್ತೆ, ಫಲಿತಾಂಶ ಏನು ಕೊಟ್ವಿ ನಾವು, ಜನಕ್ಕೆ ಗೊತ್ತಾಗುತ್ತೆ, ಅರ್ಥ ಆಗುತ್ತೆ. ಸೊ ಹಂಗಾಗಿ ಅದನ್ನು ಈ ಕಡೆ ಕಾಮಗಾರಿನೂ ಎಳೆದಾಡ್ಕೊಂಡು ಹೋಗ್ತಾರೆ, ಇನ್ನೊಂದು ಕಡೆ ಜನಕ್ಕೆ ನೀರು ಕೊಡುವಂಥದ್ದು 1 ವರ್ಷ. ಈಗ ನೋಡಿ, ಇವತ್ತು ಇದೇ ಸಿದ್ದರಾಮಯ್ಯನವರು ಚಿಕ್ಕಬಳ್ಳಾಪುರದಲ್ಲಿ 2014 ಮಾರ್ಚ್ 3ನೇ ತಾರೀಕು ಗುದ್ಲಿ ಪೂಜೆ ಮಾಡಿ ಅಲ್ಲಿ ಘೋಷಣೆ ಮಾಡಿದ್ರು, ನೀವು ಯಾರ ಮಾತು ಕೇಳಬೇಡಿ, ಯಾವ ಹೋರಾಟಗಾರರ ಮಾತು ಕೇಳಬೇಡಿ, ಯಾವ ಸೈಂಟಿಸ್ಟ್ ಮಾತು ಕೇಳಬೇಡಿ, ಇನ್ನು 3 ವರ್ಷದಲ್ಲಿ ನಿಮಗೆ ನೀರು ಕೊಡೋ ಜವಾಬ್ದಾರಿ ನಂದು ಅಂತ ಹೇಳಿದ್ರು. ಎದೆ ಮೇಲೆ ಕೈ ಇಟ್ಕೊಂಡು ಹೇಳಿದ್ರು. ಇವತ್ತೇನು ಹೇಳ್ತಿದ್ದಾರೆ ಸಕಲೇಶಪುರದಲ್ಲಿ, ಇದು ಮೊದಲ ಹಂತದ ಕಾಮಗಾರಿಗೆ ನಾನು ಚಾಲನೆ ಕೊಟ್ಟಿದ್ದೀನಿ. 10ನೇ ವರ್ಷ 11ನೇ ವರ್ಷಕ್ಕೆ ಬಿದ್ದಿದೆ. ಮೊದಲನೇ ಹಂತವಾದ ಅದು ಪಂಪ್ ಮಾಡುವಂಥ ಪಂಪ್ ಮಿಷಿನ್ಗೆ ಇನ್ನೂ ಅದರದ್ದು ಯಾವ ಹಳ್ಳಿಗೂ ಕುಡಿಯೋ ನೀರು ಹೋಗ್ತಾ ಇಲ್ಲ, ಯಾವ ಇದಕ್ಕೂ ಕುಡಿಯೋ ನೀರು ಸರಬರಾಜು ಆಗ್ತಾಯಿಲ್ಲ. 2ನೇ ಹಂತನೂ ನಾನೇ ಮಾಡ್ತೀನಿ ಅಂತ ಹೇಳ್ತಾರೆ. ಅಂದರೆ 2027ಕ್ಕೆ ನಾನೇ ಮಾಡ್ತೀನಿ ಅಂತ ಹೇಳ್ತಾರೆ. 2027ಕ್ಕೆ ಎಲ್ಲಿ ಮಾಡಬೇಕು ಅವರು ನ್ಯಾಯವಾಗಿ? ಈ ಯೋಜನೆಯ ಕಟ್ಟಕಡೆಯ ಜಿಲ್ಲೆ ಯಾವುದು? ಕೋಲಾರ ಜಿಲ್ಲೆ. ಕೋಲಾರ ಜಿಲ್ಲೆಯ ಕಟ್ಟಕಡೆಯ ತಾಲೂಕು ಮುಳುಬಾಗಿಲಿನ ಕಟ್ಟಕಡೆಯ ಊರು ನಂಗ್ಲಿ ಕೆರೆಯನ್ನು ತುಂಬಿಸಿ ನಂಗಲಿ ಗ್ರಾಮಕ್ಕೆ ಕುಡಿಯುವ ನೀರು ಕೊಟ್ಟು ಅಲ್ಲಿ ಉದ್ಘಾಟನೆ ಮಾಡಿದರೆ ನಿಜವಾಗ್ಲೂ ಈ ಯೋಜನೆಯ ಸಾಕಾರಗೊಳ್ಳುತ್ತದೆ. ಅವತ್ತು ಸಿದ್ದರಾಮಯ್ಯನವರಿಗೆ ನಾವೇ ಹೂವಿನ ಮಾಲೆ ಹಾಕಿ ಅವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತೀವಿ. ಅದನ್ನು ಮಾಡೋ ತಾಕತ್ತಿದ್ರೆ ಅವ್ರು ಹೇಳಿ 2027ಕ್ಕೆ ನಾನು ನಂಗಲಿ ಕೆರೆ ತುಂಬಿಸ್ತೀನಿ, ನಂಗಲಿ ಹಳ್ಳಿಗೆ ಕುಡಿಯೋ ನೀರು ಸರಬರಾಜು ಮಾಡ್ತೀನಿ ಅಂತ ಹೇಳಿ ಅವರು. ಇಲ್ಲ ಅಂದರೆ 2028ನೇ ಚುನಾವಣೆಗೆ ನಾನು ಕ್ಷಮಾಪಣೆ ಕೇಳ್ತೀನಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಜನತೆಗೆ, ನಾನೇನು ಮಾಡೋಕ್ಕಾಗಲಿಲ್ಲ, ನಿಮಗೆ ಸಾವಿರಾರು ಕೋಟಿ ಖರ್ಚು ಮಾಡಿದೆ ಆದರೆ ನಿಮಗೆ ರಿಸಲ್ಟ್ ಕೊಡೋಕ್ಕಾಗಲಿಲ್ಲ ಅಂತ 28ರ ಚುನಾವಣೆಯಲ್ಲಿ ನಾನು ಹೇಳ್ತೀನಿ ಅಂತ ಹೇಳಿ ಅವರು ಜನಗಳ ಮುಂದೆ ಇವತ್ತು ಬಂದು. ಸರ್, ಈಗ ನೀರು ಬಂದರೆ ಒಳ್ಳೆಯದು, ನಮಗೂ ಕೂಡ ಖುಷಿನೇ. ಸಪೋಸ್ ಈಗ ತಜ್ಞರು ಹೇಳೋ ಪ್ರಕಾರ ಅಷ್ಟೊಂದು ನೀರಿನ ವ್ಯವಸ್ಥೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. 24,000 ಕೋಟಿನೂ ಖರ್ಚಾಯಿತು, ಕಾಮಗಾರಿನೂ ಮುಗೀತು, ಎಲ್ಲಾನು ಆಯಿತು, ನೀರು ಬರಲಿಲ್ಲ ಅಂತಂದರೆ ಅಲ್ಲಿನ ಜನರ ಪರಿಸ್ಥಿತಿ ಏನು, ಜೊತೆಗೆ ನಾವು ಕಟ್ಟಿದಂಥ 24,000 ರೂಪಾಯಿ ಟ್ಯಾಕ್ಸ್ನ ಕತೆ ಏನು ಅಂತ ನೋಡಿ. ಈ ರಾಜ್ಯದಲ್ಲಿ ಯಾವುದಕ್ಕೂ ಹೊಣೆಗಾರಿಕೆಯೂ ಇಲ್ಲ, ಯಾವುದಕ್ಕೂ ಅಕೌಂಟೆಬಿಲಿಟಿ ಮತ್ತು ಇನ್ನೊಂದು ಏನು ಹೇಳ್ತಾರೆ ಜವಾಬ್ದಾರಿ ಇಲ್ಲ. ನೀವು ಹೇಳಿದ
ಕ್ವಶನ್ಗೆ ಒಂದು ನಮ್ಮ ಕಣ್ಮುಂದೆ ಇರತಕ್ಕಂಥ ಉದಾಹರಣೆ ಹೇಳ್ತೀನಿ. ಇವತ್ತು ಕರ್ನಾಟಕ ಸರ್ಕಾರ 2022ರಲ್ಲಿ ಒಂದು ಉತ್ತರ ಕೊಟ್ಟಿದೆ. ಈ ಕರ್ನಾಟಕದಲ್ಲಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗಳು, ಮಲ್ಟಿ ವಿಲೇಜ್ ಡ್ರಿಂಕಿಂಗ್ ವಾಟರ್ ಸ್ಕೀಮ್ಸ್ ಅಂತ ಇದ್ದಾವೆ. ಅವುಗಳ ಉದ್ದೇಶ ಏನು ಅಂದರೆ ಮನೆ ಮನೆಗೂ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವಂಥದ್ದು. ಇವರು ದುರ್ಯೋಧನ ಐಹೊಳೆ ಅನ್ನೋವಂಥ ಒಬ್ಬ ವಿಧಾನ ಸಭೆಯ ಸದಸ್ಯರಿಗೆ ಉತ್ತರ ಕೊಟ್ಟಿರ್ತಕ್ಕಂಥದ್ದು. ಈಶ್ವರಪ್ಪನವರು RDPR ಮಿನಿಸ್ಟ್ರು ಬೆಳಗಾಂ ಸೆಷನ್ನಲ್ಲಿ ಉತ್ತರ ಕೊಟ್ಟಿರೋದು. ನನ್ನ ಹತ್ರ ಉತ್ತರ ಇದೆ. 39 ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗಳಿಗೆ ಸಾವಿರಾರು ಕೋಟಿ ಖರ್ಚು ಮಾಡಿ ಇನ್ಫ್ರಾಸ್ಟ್ರಕ್ಚರ್ ಮಾಡಿಬಿಟ್ಟಿದ್ದಾರೆ. ಪೈಪ್ಲೈನು, ಟ್ಯಾಂಕು, ಓವರ್ ಹೆಡ್ ಟ್ಯಾಂಕು, ಏನೇನು ಬೇಕು ಅದಕ್ಕೆಲ್ಲ ಮಾಡಿದ್ದಾರೆ. ಆದರೆ 39 ಕುಡಿಯುವ ನೀರಿನ ಯೋಜನೆಗಳು ನೀರಿನ ಲಭ್ಯತೆ ಇಲ್ಲದೆ ವಿಫಲವಾಗಿದ್ದಾವೆ. ಇದು ಉತ್ತರ ಕೊಟ್ಟಿರೋದು ಮೇಡಮ್. ಇಷ್ಟು ಬೇಜವಾಬ್ದಾರಿಯಿಂದ ನಡ್ಕೊಳ್ತಿದ್ದಾವೆ ಸರ್ಕಾರಗಳು, ಇಲಾಖೆಗಳು. ಅಂಥದ್ದಕ್ಕೆ ಇದರದ್ದು ಆತಂಕ ನಮ್ಮದು ಅದೇ. ಇವತ್ತು ಮೈನರ್ ಇರಿಗೇಷನಲ್ಲಿ ಒಂದು ಆಡಿಟ್ ಇದೆ. ಈ ರಾಜ್ಯದಲ್ಲಿ ಈ ಒಂದು 2 ದಶಕಗಳಲ್ಲಿ 176 ಲಿಫ್ಟ್ ಇರಿಗೇಷನ್ ಸ್ಕೀಮ್ಸು, ನೂರಾರು ಕೋಟಿ ಖರ್ಚು ಮಾಡಿರ್ತಕ್ಕಂಥ ಸ್ಕೀಮ್ಗಳು ಫೇಲ್ ಆಗಿದ್ದಾವೆ. ಬಿಕಾಸ್ ಆಫ್ ಹೈಡ್ರಾಲಜಿ ಅಂದರೆ ನೀರಿನ ಲಭ್ಯತೆಯ ಕೊರತೆ. ಅಂದರೆ ಇಲ್ಲಿ ಏನು ಅರ್ಥ ಅಂದರೆ ನೀರಿನ ಲಭ್ಯತೆಯ ಬಗ್ಗೆ ಇವರು ಹೆಚ್ಚು ಗಮನ ಕೊಡೋದಿಲ್ಲ. ಇನ್ಫ್ರಾಸ್ಟ್ರಕ್ಚರ್ ಮಾಡೋದ್ರ ಬಗ್ಗೆ ಹೆಚ್ಚು ಗಮನ, ಯಾಕಂದರೆ ಜನಕ್ಕೆ ಇದು ಕಾಣಿಸ್ತದೆ, ಕಣ್ಣಿಗೆ ಜನಕ್ಕೆ ನಂಬಿಕೆ ಬರ್ತದೆ. ಆದರೆ ಇವತ್ತು ನೋಡಿ, ನೀವು ಯಾವುದಾದ್ರೂ ಹಾಸ್ಪಿಟ್ಲಿಗೆ ಹೋದಾಗ ಡಾಕ್ಟ್ರು ನಿನ್ನ ಕಿಡ್ನಿ ಚೆನ್ನಾಗಿದೆಯಾ, ನಿನ್ನ ಲಿವರ್ ಚೆನ್ನಾಗಿದೆಯಾ, ನಿನ್ನ ಬ್ರೈನ್ ಚೆನ್ನಾಗಿದೆಯಾ ಅಂತ ನೋಡೋದಿಲ್ಲ. ಫಸ್ಟ್ ಪಲ್ಸ್ ಇದೆಯಾ ಇಲ್ಲ ಅಂತ ನೋಡ್ತಾರೆ. ಪಲ್ಸ್ ಇದ್ದರೆ ಮಾತ್ರ ಉಳಿದಿದ್ದು ಎಲ್ಲದರ ಬಗ್ಗೆ ಮಾಡ್ತಾರೆ. ಈ ಯೋಜನೆಯಲ್ಲಿ ಲಿಫ್ಟ್ ಇರಿಗೇಷನ್ ಸ್ಕೀಮ್ಗಳಲ್ಲಿ ಯಾವತ್ತೂ ಅಷ್ಟೇ ಹೈಡ್ರಾಲಜಿ ಅನ್ನುವಂಥದ್ದು ಪಲ್ಸ್ ಇದ್ದ ಹಾಗೆ, ಹೃದಯ ಇದ್ದ ಹಾಗೆ, ಹೃದಯ ಬಡಿತ ಇದ್ದ ಹಾಗೆ ಇದನ್ನು ಗಮನಿಸಬೇಕು ಅನ್ನುವಂಥದ್ದೇ ಇವತ್ತು ಅಷ್ಟು ವಿಜ್ಞಾನಿಗಳ ಒಂದು ಒಕ್ಕೊರಲ ಶಿಫಾರಸದು. ಅವರೇನು ಕಂಪ್ಲೇಂಟ್ ಮಾಡಿಲ್ಲ. ನೋಡಿ, ಹೀಗೆ ಮಾಡಿದ್ರೆ ನಿಮಗೆ ನಿಜಾಂಶ, ಸತ್ಯಾಂಶ ಗೊತ್ತಾಗ್ತದೆ. ಸತ್ಯಾಂಶ ಗೊತ್ತಾದಾಗ ಎಷ್ಟು ನೀರಿದೆಯೋ ಅಷ್ಟನ್ನು ಮಾತ್ರ ನೀವು ಅಲೋಕೇಶನ್ ಮಾಡ್ಬೋದು ಅನ್ನುವಂಥದ್ದು ಅಷ್ಟೇ ಅವರ ಉದ್ದೇಶ. ಅಥವಾ ಇಲ್ವಾ ಪರ್ಯಾಯಗಳ ಬಗ್ಗೆ ಯೋಚನೆ ಮಾಡ್ಬೋದು ಅಂತ ಅವರ ಒಂದು ಕಳಕಳಿ. ಯಾಕೆಂದರೆ ಅವ್ರು ಯಾರು ನಮ್ಮ ಥರ ಕಂಪ್ಲೇಂಟ್ ಮಾಡೋರಲ್ಲ. ನಾವು ನಮ್ಮ ಜಿಲ್ಲೆಗಳ ಹಿತಾಸಕ್ತಿ ಕಾಪಾಡುತ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ನಾವು ಇವತ್ತು ಕಂಪ್ಲೇಂಟ್ ಮಾಡ್ತಿದ್ದೀವಿ. ಅದನ್ನು ಇವತ್ತು ಅಡ್ರೆಸ್ ಮಾಡುವಲ್ಲಿ ವಿಫಲವಾಗಿದೆ. ಇವತ್ತು ನೀರು ಬರಲಿಲ್ಲ ಅಂತ ನೀವು ಪ್ರಶ್ನೆ ಮಾಡ್ತೀರಲ್ಲ, ಇವತ್ತು ಯಾರು ಹೊಣೆ ಹೊರ್ತಾರೆ ಇದಕ್ಕೆ? ಸಿದ್ದರಾಮಯ್ಯನವರು ಹೊಣೆ ಹೊರ್ತಾರ, DK ಶಿವಕುಮಾರ, ಅಥವಾ ಅದ್ರ ಹಿಂದೆ ಇದ್ದಂಥ MB ಪಾಟೀಲರು ಹೊಣೆ ಹೊರ್ತಾರ, ಅಥವಾ ಅದ್ರ ಹಿಂದೆ ಇದ್ದಂಥ ಬಸವರಾಜ ಬೊಮ್ಮಾಯಿ ನೀರಾವರಿ ಮಂತ್ರಿಗಳು ಅವರು ಹೊಣೆ ಹೊರ್ತಾರ? ಯಾರೂ ಹೊಣೆ ಹೊರೋದಿಲ್ಲ. ಈ ರಾಜ್ಯದ ಇವರು ಸಾಮಾನ್ಯ ನಾಗರಿಕನ ತೆರಿಗೆ ಹಣ ವ್ಯರ್ಥ ಆಗುತ್ತೆ. ಇನ್ನೊಂದು ಕಡೆ ಯಾರು ನಿರಂತರವಾಗಿ ನೀರಿಗಾಗಿ ಪರಿತಪಿಸ್ತಿದ್ದಾರೆ, ಹೋರಾಟ ಮಾಡ್ತಿದ್ದಾರೆ, ಅವರ ಭರವಸೆಗಳು ಅವರ ಆಸೆಗಳು ನುಚ್ಚು ನೂರಾಗ್ತವೆ. ಇವತ್ತು ಇನ್ನೊಂದು ವಿಚಾರ, 2006ರಲ್ಲಿ ಅಂದರೆ ಇದು ನಿರಂತರವಾಗಿ ಚಳುವಳಿ ನಡೆಯುವಂಥ ಸಂದರ್ಭದಲ್ಲಿ 2005-6ರಲ್ಲಿ ಒಂದು 165 ದಿನಗಳ ಧರಣಿ ನಡೀತು. ಅಂದರೆ ಎತ್ತಿನ ಹೊಳೆಯಲ್ಲಿ ನಮಗೆ ಮೋಸ ಆಗುತ್ತೆ, ಇದರಲ್ಲಿ ನೀರಿನ ಲಭ್ಯತೆ ಇಲ್ಲ, ಅದನ್ನು ಪುನರ್ ಪರಿಶೀಲನೆ ಮಾಡಿಸ್ಬೇಕು. ನೀವು ಸೈಂಟಿಫಿಕ್ ಆಗಿ ಯಾವುದಾದ್ರೂ ಆರ್ಗನೈಸೇಷನ್ಸ್ ಕೊಟ್ಟು ಪುನರ್ ಪರಿಶೀಲನೆ ಮಾಡಿಸ್ಬೇಕು ಅನ್ನುವಂಥ ಡಿಮ್ಯಾಂಡು. ಮತ್ತು ನಮಗೆ ಎತ್ತಿನ ಹೊಳೆ ಬರುತ್ತಾ ಬಿಡುತ್ತಾ ಅನ್ನೋದು ಇನ್ನೊಂದು ಪ್ರಶ್ನೆ. ಅದ್ರ ಜೊತೆಗೆ ನಮಗೆ ನಮ್ಮ ನೀರಾವರಿ ಬೇಡಿಕೆ ಏನಿದೆ, ನಮ್ಮ ಎಲ್ಲ ಕೆರೆಗಳನ್ನು ತುಂಬಿಸುವಂಥ, ನಮ್ಮ ಕುಡಿಯೋ ನೀರು, ನಮ್ಮ ಕೃಷಿ, ಎಲ್ಲದಕ್ಕೂ ಬೇಕಾದಷ್ಟು ನೀರಾವರಿ ಯೋಜನೆಯನ್ನು ತರಬೇಕು ಅನ್ನುವಂಥ ಡಿಮ್ಯಾಂಡ್ ಇಟ್ಕೊಂಡು ನಾವು ಹೋರಾಟ ಮಾಡಿದ್ವಿ. 165 ದಿನ ಆದರೂ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ ಏನು ಕಿಮ್ಮಕ್ಕನ್ನಲಿಲ್ಲ. ಆಗ ಸಾವಿರಾರು ಟ್ರ್ಯಾಕ್ಟರ್ ತಗೊಂಡು ಬೆಂಗಳೂರಿಗೆ ಟ್ರ್ಯಾಕ್ಟರ್ ರ್ಯಾಲಿ ಮಾಡಿದ್ವಿ. ಆಗ ಬೆಂಗಳೂರಿನಲ್ಲಾದಂಥ ಏನು ಅದೊಂದು ಐತಿಹಾಸಿಕವಾದಂಥ ಅಪಾಯ. ಅವತ್ತು ಅನೇಕ ಫ್ಲೈಟ್ಗಳು ಕ್ಯಾನ್ಸಲ್ ಆದವು, ಅನೇಕ ಟ್ರ್ಯಾಕ್ಟರ್ಗಳನ್ನು ಸೀಸ್ ಮಾಡಿದ್ರು, ರೈತರಿಗೆ ನಮಗೆಲ್ಲ ಲಾಠಿ ಏಟು ಹೊಡೆದು ರಕ್ತ ಚಿಮ್ಸೋಂಗೆ ಮಾಡಿದ್ರು. ಆವತ್ತು ಒಂದು ಸಭೆ ಕರೆದು ಒಂದು ಉತ್ತರ ಕೊಟ್ಟಿದ್ದಾರೆ. ಅಂದರೆ ಗೌರ್ಮೆಂಟ್ ಆರ್ಡ್ರ್, ಅದು ಜಿಒ ಏನಪ್ಪ, ಅದು ಕೊಟ್ಟ ದಿನಾಂಕ ಮಾರ್ಚ್ 6ನೇ ತಾರೀಕು 2016ನೇ ಇಸ್ವಿ. ಅವತ್ತು ಕೊಟ್ಟಂಥ ಉತ್ತರ ಏನಂದರೆ, 6 ತಿಂಗಳ ಒಳಗಡೆ ನಾನೊಂದು ಎಕ್ಸ್ಪರ್ಟ್ ಕಮಿಟಿ ಮಾಡಿ
ಈ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ನೀರಾವರಿ ಯೋಜನೆ ಅಂದರೆ ಶಾಶ್ವತ ನೀರಾವರಿ ಯೋಜನೆ ಅಂದರೆ ಸಮಗ್ರವಾದಂಥ ಶಾಶ್ವತ ನೀರಾವರಿ ಯೋಜನೆ ತರುವಂಥದ್ದು. ಎಲ್ಲ ಕೆರೆಗಳನ್ನು ಏನು ಸಾವಿರಾರು ಕೆರೆ ಇದ್ದಾವೆ ಅವುಗಳನ್ನು ತುಂಬಿಸುವಂಥದ್ದು, ಕುಡಿಯೋ ನೀರು ಎಲ್ಲ ಏನೇನು ಬೇಕೋ ಅವೆಲ್ಲದಕ್ಕೂ ವ್ಯವಸ್ಥೆ ಮಾಡಿಕೊಡ್ತೀವಿ, ಅದಕ್ಕೊಂದು ಇವತ್ತೇ ಒಂದು ಎಕ್ಸ್ಪರ್ಟ್ ಕಮಿಟಿ ಮಾಡ್ತೀವಿ ಅಂತ ಹೇಳಿ ಒಂದು ಭರವಸೆ ಕೊಟ್ಟು ಆ ಹೋರಾಟವನ್ನು ಅಲ್ಲಿಗೆ ತಾತ್ಕಾಲಿಕವಾಗಿ ಸ್ಥಗಿತ ಮಾಡುವಂತೆ ರಿಕ್ವೆಸ್ಟ್ ಮಾಡಿದ್ವಿ. ಇವತ್ತು ನಾವು ಅವತ್ತು ಗೌರವ ಕೊಟ್ಟು ನಿಲ್ಲಿಸಿದ್ವಿ. ಆದರೆ 6 ತಿಂಗಳ ಸಮಯ ಮತ್ತೆ ಇನ್ನೊಂದು 6 ತಿಂಗಳು ಎಕ್ಸ್ಟೆಂಡ್ ಆಯಿತು, ವರ್ಷ ಆಯಿತು. ಆದರೆ ಇವತ್ತು 8ನೇ ವರ್ಷ ನಡೀತಾ ಇದೆ. ಅದರ ಬಗ್ಗೆ ಸಿದ್ದರಾಮಯ್ಯನವರಾಗಲಿ, ವಿರೋಧ ಪಕ್ಷಗಳಾಗಲಿ, ಅಥವಾ ಸಿದ್ದರಾಮಯ್ಯನವರ ನೇತೃತ್ವದ ಅವರ ಟೀಮ್ ಆಗಲಿ ಯಾರೂ ಇಲ್ಲಿವರೆಗೂ ಚಕ್ಕಾರ ಎತ್ತೋದಿಲ್ಲ. ಮತ್ತು ನಮ್ಮ ಜಿಲ್ಲೆಗಳಿಗೆ ನ್ಯಾಯ ಎಲ್ಲಿಂದ ಸಿಗ್ತದೆ? ಇವತ್ತು ಎತ್ತಿನ ಹೊಳೆ ಅನ್ನುವಂಥದ್ದು ಇವತ್ತು ಇಷ್ಟು ವರ್ಷಗಳಾದ ಮೇಲೆ ಇವತ್ತು ನೀವು ಚಾಲನೆ ಕೊಟ್ಟಿದ್ದೀರಿ. ಎಲ್ಲಿಗೆ? ಯಾವುದೋ ಬೇರೆ ದಿಕ್ಕಿಗೆ ಕೊಟ್ಟಿದ್ದೀರಿ. ವೇದಾವತಿ ವ್ಯಾಲಿಗೆ ಹೋಗ್ತಾ ಇದೆ, ಅದು ಅಲ್ಲಿಂದ ವಾಣಿವಿಲಾಸ ಸಾಗರಕ್ಕೆ ಹೋಗುತ್ತೆ. ಮತ್ತು ಅಲ್ಲಿನ ನೀರಿನ ಲಭ್ಯತೆ ಕಡಿಮೆ ಆದಂಗೆಲ್ಲನೂ ನಮಗೆ ಖಂಡಿತ ಮೋಸ ಆಗುತ್ತೆ. ಇದು ಥೈಲ್ಯಾಂಡ್ಗೆ ತಲುಪೋದಿಲ್ಲ. ಹಾಗಾಗಿ ನಮಗೆ ಪರ್ಯಾಯ, ನಮಗೆ ಹಕ್ಕಿದೆ. ಈ ರಾಜ್ಯದಲ್ಲಿ ನಾವಿದ್ದೀವಿ, ಟ್ಯಾಕ್ಸ್ ಕಟ್ತೀವಿ, GDPಗೆ ನಮ್ಮದು ದೊಡ್ಡ ಕೊಡುಗೆ ಇದೆ ನಮ್ಮ ಜಿಲ್ಲೆಗಳದು. ಹಾಗಾಗಿ ನಮಗೆ ನೀರಾವರಿಯನ್ನು ಕೊಡುವಂಥ ವಿಚಾರದಲ್ಲಿ ನೀವು ಈ ಹಠ ಬಿಡಬೇಕು. ನಾವು ಸಿದ್ದರಾಮಯ್ಯರಲ್ಲಿ ವಿನಂತಿ ಮಾಡ್ತಿದ್ದೀವಿ, ಎತ್ತಿನ ಹೊಳೆಯಿಂದ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳನ್ನು ಸರಿ ಮಾಡ್ತೀನಿ ಅನ್ನುವಂಥದ್ದು ಅಥವಾ ಈ ನೀರಿನ ಬವಣೆ ನಿಗಿಸ್ತೀವಿ ಅನ್ನುವಂಥದ್ದು ಕೇವಲ ಭ್ರಮೆ. ಅದ್ರ ಜೊತೆಗೆ ಇವತ್ತು ಇನ್ನೊಂದು ಯೋಜನೆ ಇದೆ. ಇವತ್ತು KC ವ್ಯಾಲಿ, HN ವ್ಯಾಲಿ ಅನ್ನುವಂಥ ಬೆಂಗಳೂರಿನ ಸೆಕೆಂಡರಿ ಟ್ರೀಟೆಡ್ ವಾಟರ್ನೇನು ಕಳಿಸ್ತಿದ್ದಾರೆ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕೆರೆಗಳಿಗೆ, ಅದು ಇನ್ನೊಂದು ರೀತಿಯಾದಂಥ ದೊಡ್ಡ ಅಪಾಯಕ್ಕೆ ನಮ್ಮನ್ನು ದೂಡ್ತಾ ಇದೆ. ಅದನ್ನೂ ಸಹ ಈಗ ಎತ್ತಿನ ಹೊಳೆ ಮೇಲಿರ್ತಕ್ಕಂಥ ಪ್ರೀತಿ, ಎತ್ತಿನ ಹೊಳೆಗೆ ಖರ್ಚು ಮಾಡತಕ್ಕಂಥ ಸಾವಿರಾರು ಕೋಟಿ ದುಡ್ಡಲ್ಲಿ ಕೇವಲ ಒಂದು 50% ಅಂದರೆ 1,500 ಕೋಟಿಗಳಷ್ಟು ಬೆಂಗಳೂರಿನ STPಗಳನ್ನು ಖರ್ಚು ಮಾಡಿ ಅವುಗಳನ್ನು ಟರ್ಷರಿ ಲೆವೆಲ್ಗೆ ಅಪ್ಗ್ರೇಡ್ ಮಾಡಿದ್ರೆ ನಮಗೆ ಇರುವಂಥ, ಅಂದರೆ ವಿಧಿ ಇಲ್ಲದೆ ಅದನ್ನು ನಾವು ತಗೊಳ್ತಾ ಇರ್ತಕ್ಕಂಥದ್ದು. ಅದೇನು ಟರ್ಷರಿ ಮಾಡಿದ ತಕ್ಷಣ ಅದೆಲ್ಲ ನಮ್ಮ ಎಲ್ಲ ಇದನ್ನು ಸರಿ ಮಾಡಿಬಿಡ್ತದೆ ಅಂತಲ್ಲ. ಆದರೆ ಗತಿ ಇಲ್ಲದೆ ಇದ್ದಾಗ ಅಟ್ಲೀಸ್ಟ್ ಟರ್ಷರಿ ಲೆವೆಲ್ಗೆ ಟ್ರೀಟ್ಮೆಂಟ್ ಮಾಡಿದ್ರೆ ಅದರಲ್ಲಿ ಡಿನೈಟ್ರಿಫಿಕೇಷನ್ ಮಾಡಿ, ಡಿಫಾಸ್ಫರಸ್ ಮಾಡಿ, ಹೆವಿ ಮೆಟಲ್ಸನ್ನು ತೆಗೆದು, ಬಹಳ ಮುಖ್ಯವಾಗಿ ಡಿನೈಟ್ರಿಫಿಕೇಷನ್, ಡಿಫಾಸ್ಫರಸ್. ಯಾಕೆಂದರೆ ಇವತ್ತು ಪ್ರತಿ ಮನೆಯಲ್ಲೂ ಇವತ್ತು ಡಿಟರ್ಜೆಂಟ್ಸು, ಸೋಪ್ಸು ಮತ್ತು ಅನೇಕ ರೀತಿಯಾದಂಥ ಕೆಮಿಕಲ್ಸನ್ನು ಪ್ರತಿ ಮನೆಯಲ್ಲಿ ಯೂಸ್ ಮಾಡ್ತಿದ್ದಾರೆ. ಆ ಥರ ಯೂಸ್ ಮಾಡದಿರತಕ್ಕಂಥ ಮನೆ ಸಿಗೋದೇ ಅಪರೂಪ ಈಗ. ಅದು ಬಡವರು ಇರಲಿ, ಸಾಹುಕಾರ ಇರಲಿ, ಯಾರೇ ಇರಲಿ. ಅಂಥದ್ರಿಂದ ಇವತ್ತು ನೈಟ್ರೇಟ್ಸು, ಫಾಸ್ಫೇಟ್ಸು ಆ ನೀರಿನಲ್ಲಿ ಬಂದರೆ ಮತ್ತು ಅದರಲ್ಲಿ ಬೇರೆ ಬೇರೆ ರೀತಿಯಾದಂಥ ಸಣ್ಣ ಪುಟ್ಟ ಕೈಗಾರಿಕೆಗಳ ನೀರನ್ನು ಬಂದರೆ ಅದು ನಮ್ಮ ಕೆರೆಗಳನ್ನು ನಾಶ ಮಾಡ್ತದೆ. ಕೆರೆಗಳು ನಾಶ ಆದರೆ ನಮ್ಮ ಕುಡಿಯುವ ನೀರಿನ ಮೂಲ ನಾಶ ಆಗ್ತದೆ. ಇವತ್ತು ಅನೇಕ ಕೆರೆಗಳಲ್ಲೇ ತೋಡಿಸಿರ್ತಕ್ಕಂಥ ಕೊಳವೆ ಬಾವಿಗಳಿಂದ ನಮಗೆ ಕುಡಿಯೋ ನೀರು ಬರ್ತಾ ಇದೆ. ಆಮೇಲೆ ಅಂಥ ನೀರಿನಿಂದ ನಾವು ಕೃಷಿ ಮಾಡಿದ್ರೂ ಸಹ ಕೃಷಿಯ ಮೇಲೆ ವ್ಯತಿರಿಕ್ತವಾದ ಪರಿಣಾಮ ಬೀರ್ತಾ ಇದೆ. ಈಗ ನೋಡಿ, ಇದೇ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಎಂಪ್ರಿ ಅನ್ನುವಂಥ ಒಂದು ಸಂಸ್ಥೆ, ಸರ್ಕಾರದ್ದೇ ಸಂಸ್ಥೆ ಒಂದು ರಿಸರ್ಚ್ ರಿಪೋರ್ಟು ರಿಲೀಸ್ ಮಾಡಿದೆ. ಬೆಂಗಳೂರಿನಲ್ಲಿರ್ತಕ್ಕಂಥ ತರಕಾರಿಗಳಲ್ಲಿ ಭಾರೀ ಲೋಹದ ಅಂಶಗಳು ಪತ್ತೆ ಆಗಿದ್ದಾವೆ ಅಂಥೇಳಿ ಅದು ಒಂದು ಆತಂಕಕಾರಿ ವಿಚಾರ. ಇವತ್ತು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅದರ ಮೇಲೆ ಸುಮೋಟೋ ಕೇಸ್ ತಗೊಂಡು ನಡೆಸ್ತಾ ಇದೆ. ಅಂದರೆ ಇವತ್ತು ತರಕಾರಿಗಳಲ್ಲಿ ಎಲ್ಲ ಹೆವಿ ಮೆಟಲ್ ಹೆಂಗೆ ಬರ್ತಾ ಇದೆ? ಸೊ ನಾವು ಎಂಥ ನೀರನ್ನು ಬಳಸಿದರೆ ಅಂಥ ತರಕಾರಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಕೆಲವು ಕಡೆ ಹಾಲಲ್ಲಿ ವಿಷಕಾರಿ ಅಂಶಗಳು ಕಾಣಿಸ್ತಾ ಇರತಕ್ಕಂಥದ್ದು, ಈ ರೀತಿಯಾದಂಥ ಅಪಾಯಕಾರಿ ಸ್ಥಿತಿಯಲ್ಲಿದ್ದೀವಿ. ನಮಗೆ ಹಾಗಾಗಿನೇ ಎತ್ತಿನ ಹೊಳೆಯ ಈ ಬೂಟಾಟಿಕೆ ಎತ್ತಿನ ಹೊಳೆ ಕತೆ ಬಿಟ್ಟು ನಮಗೆ ನಿಜವಾಗ್ಲೂ ಏನು ಮಾಡಬೇಕು ಅನ್ನೋದ್ರ ಕಡೆಗೆ ಸಿದ್ದರಾಮಯ್ಯನವರು ತೆರೆದುಕೊಳ್ಬೇಕು. ನಮಗೆ ಕೃಷ್ಣಾದಲ್ಲಿ ಪಾಲಿದೆ, ಆ ನೀರನ್ನು, ಏಕೆಂದರೆ ನಮಗೆ ಹಂದ್ರಿ ನೀವಾ, ಸುಜಲ ಸ್ರವಂತಿ ಅಂತ ಏನು ಆಂಧ್ರದ ಈ ಬಾರ್ಡ್ರ್ವರೆಗೂ ನೀರು ಬಂದಿದೆ, ಅದರಲ್ಲಿ ನಮಗೆ ಕೊಡಲಿಕ್ಕೆ ಪೆನ್ನಾರ್ ಕೃಷ್ಣಾ ಮತ್ತು ಪೆನ್ನಾರ್ ಲಿಂಕ್ ಅನ್ನುವಂಥದ್ದು ಒಂದು ಕೇಂದ್ರ ಸರ್ಕಾರದ ಮುಂದೆ ಒಂದು ಪೆಂಡಿಂಗ್ ರಿಪೋರ್ಟ್ ಇದೆ. ಅದರ ಪ್ರಕಾರ ನಮಗೆ ನೀರು ಕೊಡಲಿಕ್ಕೆ ಸಾಧ್ಯತೆ ಇದೆ. ಬೆಂಗಳೂರು ನೀರನ್ನು ಟರ್ಷರಿ ಲೆವೆಲ್ಗೆ ಕಡ್ಡಾಯವಾಗಿ ಅದನ್ನು ಟ್ರೀಟ್ಮೆಂಟನ್ನು ಅಪ್ಗ್ರೇಡ್ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಮತ್ತು ಅದಕ್ಕೆ ಬೇಕಾದಂಥ ಸೆಂಟ್ರಲ್ ಗೌರ್ಮೆಂಟ್ ಇದು ಗೈಡ್ಲೈನ್ಸು ಮತ್ತು NGT ರೆಕಮೆಂಡೇಷನ್ಸ್ ಎಲ್ಲ ಇದೆ. ಅದರ ಪ್ರಕಾರ ಇವತ್ತು ಅದನ್ನು ಮಾಡಲೇಬೇಕಾಗಿದೆ. ಈ ರೀತಿ ಮಾಡಿ ಆಮೇಲೆ ನಮಗಿರ್ತಕ್ಕಂಥ ಸಾವಿರಾರು ಕೆರೆಗಳೇನಿದ್ದಾವೆ, ಈಗ ನೋಡಿ ಇಷ್ಟು 1,000 ಕೋಟಿ ನೀವು ಖರ್ಚು ಮಾಡ್ತಾಯಿದ್ದೀರಿ ಏನು ನೀರನ್ನು ಸಪ್ಲೈ ಮಾಡಬೇಕು ಅಂತ.
ಏನು 24,000 ಕೋಟಿ ಎತ್ತಿನ ಒಳಗೆ 5-6 ಸಾವಿರ ಕೋಟಿ ಕೆ ಸಿ ವ್ಯಾಲಿ ಎಚ್ ಎನ್ ವ್ಯಾಲಿ ಅದರ 2ನೇ ಹಂತ ಈಗೆಲ್ಲ ನೀವು ಇಲ್ಲಿಯವರೆಗೆ ಆ ಜಿಲ್ಲೆಗಳ ಮೂಲ ಜೀವಾಧಾರ ಇರೋದೇ ಕೆರೆಗಳಲ್ಲಿ ಮತ್ತು ಅದರ ರಾಜಕಾಲುವೆಗಳಲ್ಲಿ. ಒಂದು ಕೆರೆ ಆದರೂ ನೀವು ಸರಿಯಾದ ಮೂಲ ಸ್ಥಿತಿಗೆ ಹೂಳೆತ್ತಿಲ್ಲ. ಒಂದು ರಾಜಕಾಲುವೆಯನ್ನು ಪ್ರಾಪರಾಗಿ ಅಂದರೆ ಒಂದು 100 ವರ್ಷದ ಹಿಂದೆ ಎಷ್ಟು ಅಗಲ ಇತ್ತು, ಎಷ್ಟು ಆಳ ಇತ್ತು, ಅದನ್ನು ಸರ್ವೆ ಮಾಡಿ ಅದು ನಿರ್ದಾಕ್ಷಿಣ್ಯವಾಗಿ ಒತ್ತುವರಿಗಳಿದ್ದರೆ ತೆರವು ಮಾಡಿ ಅದರ ಎಲ್ಲ ಹೂಳನ್ನು ತೆಗೆದು ಆ ಮೂಲ ಸ್ಥಿತಿಗೆ ತರುವಲ್ಲಿ ನೀವು ಕೆಲಸ ಮಾಡಿದ್ರೆ ಈ ನೀರಿನ ಬವಣೆ ಎಷ್ಟೋ ಸುಧಾರಣೆ ಆಗ್ತದೆ. ಅಂಥ ಕೆಲಸಗಳನ್ನು ಮಾಡೋದು ಬಿಟ್ಟು ಗುತ್ತಿಗೆ ಈ ಕಾಂಟ್ರಾಕ್ಟರ್ ಡ್ರಿವನ್ ಪ್ರಾಜೆಕ್ಟ್ಸ್ ಅಂತ ಏನು ಹೇಳ್ತಾರೆ, ಗುತ್ತಿಗೆದಾರರು ಯೋಜನೆಗಳನ್ನು ತರೋದು, ಅದರ ಮೇಲೆ ಅಧಿಕಾರಿಗಳು ಅವರಿಗೆ ಸಹಾಯ ಮಾಡಿಕೊಂಡು ಯೋಜನೆಗಳನ್ನು ರೂಪಿಸೋದು, ಅದರ ಅನುದಾನವನ್ನು ಸರ್ಕಾರ ಕೊಡೋದು, ಕಾಮಗಾರಿಗಳನ್ನು ಮಾಡೋದು, ಅದರಿಂದ ಕಿಕ್ ಬ್ಯಾಕ್ಗಳನ್ನು ತಗೊಳ್ಳೋದು, ಚುನಾವಣೆಗಳಿಗೆ ಬೇಕಾದಂಥ ಸಂಪನ್ಮೂಲಗಳನ್ನು ಕ್ರೋಢೀಕರಿಸ್ಕೊಳ್ಳೋದು, ಈ ರೀತಿ ಮಾಡೋದರಿಂದ ಇವತ್ತು ನೀರಾವರಿ ಇಲಾಖೆಗೆ ಯಾವುದೇ ಘನತೆ ಉಳ್ಕೊಂಡಿಲ್ಲ. ಇವತ್ತು 15-20 ವರ್ಷಗಳ ನೀವು ಡೇಟಾನ ತೊಗೊಂಡ್ರೆ ನೀರಾವರಿ ಇಲಾಖೆಯವರು ಎಷ್ಟು ಲಕ್ಷ ಎಕರೆಗೆ ನೀರಾವರಿ ವಿಸ್ತರಣೆ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಅವ್ರ ಹತ್ರ ಡೇಟಾ ಇಲ್ಲ, ಅವ್ರ ಹತ್ರ ಉತ್ತರ ಇಲ್ಲ. ಅನೇಕ ಈ ಥರದ ಸ್ಕೀಮ್ಗಳು ನಿಜವಾಗ್ಲೂ ಬಹಳ ಪ್ರತಿಷ್ಠೆಯಿಂದ ಮಾಡ್ತಾರೆ, ಆದರೆ ಅವು ಕೆಲವೇ ವರ್ಷಗಳಲ್ಲಿ ವಿಫಲವಾಗ್ತಾ ಇರ್ತವೆ. ಹಾಗಾಗಿ ನಮ್ಮ ಜಿಲ್ಲೆಗಳಿಗೆ ಶಾಶ್ವತವಾದಂಥ ಸಮಗ್ರವಾದಂಥ ಕುಡಿಯುವ ನೀರು, ನೀರಾವರಿ ಮತ್ತು ಕೆರೆಗಳ ಸಂರಕ್ಷಣೆ ಮತ್ತು ಅವುಗಳ ಪುನಶ್ಚೇತನ, ಪುನರುಜ್ಜೀವನ ಇದ್ರ ಕಡೆಗೆ ಗಮನ ಕೊಡುವಂಥ ಕೆಲಸ ಆಗಬೇಕು. ಕೃಷ್ಣಾಯಿಂದ ನೀರು ತರುವಂಥ ಕೆಲಸ ಆಗಬೇಕು. ಬೆಂಗಳೂರಿನ ನೀರು ಟರ್ಷರಿ ಟ್ರೀಟ್ಮೆಂಟ್ಗೆ ಅಪ್ಗ್ರೇಡ್ ಆಗಬೇಕು ಅನ್ನುವಂಥದ್ದು ಇವತ್ತು ನಮ್ಮ ಆಗ್ರಹ ಆಗಿದೆ. ಇದನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಕ್ತ ಮನಸ್ಸಿನಿಂದ ಭಾಳ ಪ್ರಾಮಾಣಿಕತೆಯಿಂದ ಪಾರದರ್ಶಕತೆಯಿಂದ ಮಾಡಿದ್ರೆ ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ನಿಮ್ಮ ಹೆಸರು ಚಿರಸ್ಥಾಯಿಯಾಗಿರ್ತದೆ. ಇಲ್ಲ ಅಂದರೆ ಇವತ್ತು ಸೆಕೆಂಡ್ರಿ ಟ್ರೀಟೆಡ್ ವಾಟರ್ಗೇನು ನೀವು ಜೋತು ಬಿದ್ದು ಇವತ್ತು ಎತ್ತಿನ ಹೊಳೆಯಿಂದನೇ ನಾನು ಬಯಲುಸೀಮೆಯನ್ನು ಮಲೆನಾಡು ಮಾಡ್ತೀನಿ ಅಂತ ಏನಾದರೂ ಹೊರಟ್ರೆ ಖಂಡಿತ ಇನ್ನೊಂದು 5-10 ವರ್ಷಗಳಲ್ಲಿ ನಿಮ್ಮ ಹೆಸರನ್ನು ನಿಜವಾಗ್ಲೂ ಬಯಲುಸೀಮೆಯವರು ಬೇರೆ ರೀತಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಅನ್ನುವಂಥದ್ದನ್ನು ನಾನು ಈ ಮೂಲಕ ವಿನಂತಿ ಮಾಡಲಿಕ್ಕೆ ಇಚ್ಛೆಪಡ್ತೀನಿ. ಎತ್ತಿನ ಹೊಳೆ ಯೋಜನೆಯಿಂದ ನಮಗೆ ನೀರು ಸಿಗತ್ತೆ ಅಂತ ಎಷ್ಟೋ ಜನ ಖುಷಿಯಿಂದ ಇದ್ದಾರೆ. ಆದರೆ ಈ ಎತ್ತಿನ ಹೊಳೆ ಯೋಜನೆ ಹಿಂದಿರುವಂಥ ಒಂದು ಡಾರ್ಕ್ ರಿಯಾಲಿಟಿ ಬೇರೆನೇ ಇದೆ. ಈಗ ಸಪೋಸ್ ನೀರು ಬರಿಲ್ಲ ಅಂತಂದರೆ ಆ ಜನರಿಗೆ ಬೇರೆ ಯಾವ ಪರ್ಯಾಯ ವ್ಯವಸ್ಥೆನ ಮಾಡಿಕೊಡ್ಬೋದು ನೀರಿಗೋಸ್ಕರ? ಮೇಡಮ್, ಇವತ್ತು ಮನಸ್ಸಿದ್ರೆ ಮಾರ್ಗ. ಸರ್ಕಾರಗಳು ಬಹಳ ಪೊಲಿಟಿಕಲ್ ಕಮಿಟ್ಮೆಂಟ್ ಅಂತ ಹೇಳ್ತಾರೆ, ಬದ್ಧತೆ. ಏನೇ ಆಗಲಿ ನಾನು ಈ ಕೆಲಸವನ್ನು ಮಾಡಿ ತೋರಿಸ್ಬೇಕು ಅನ್ನುವಂಥ ಬದ್ಧತೆ. ಅಂದರೆ ಇವ್ರಿಗೂ ಬದ್ಧತೆ ಇದೆ, ಏನಂದರೆ ಹೆಚ್ಚೆಚ್ಚು ಖರ್ಚು ಮಾಡಬೇಕು ಕಾಮಗಾರಿಗಳ ಮೇಲೆ ಅನ್ನುವಂಥ ಬದ್ಧತೆ ಇದೆ. ಫಲಿತಾಂಶ ಕೊಡಬೇಕು ಅನ್ನುವಂಥ ಬದ್ಧತೆ ಇಲ್ಲ. ಯಾಕೆಂದರೆ ನಮ್ಮ ಕಣ್ಮುಂದೆನೇ ನಡೀತಾ ಇದೆ. 15 ವರ್ಷಗಳಿಂದ ಏನೇನು ಡ್ರಾಮಾ ನಡೀತಾ ಇದೆ ಕರ್ನಾಟಕದಲ್ಲಿ ಅಥವಾ ನಮ್ಮ ಬಯಲುಸೀಮೆ ನೀರಿನ ವಿಚಾರದಲ್ಲಿ ಅನ್ನುವಂಥದ್ದು ಎಲ್ಲ ಜನರ ಕಣ್ಮುಂದೆ ಇದೆ. ಅವರು ಎಷ್ಟೇ ಸುಳ್ಳು ಹೇಳಿದ್ರೂ ಅವರ ಅಕ್ಕಪಕ್ಕದವ್ರಿಗೆ ಈಗ ಇವ್ರ ಮೇಲೆ ವಿಶ್ವಾಸ ಹೋಗಿದೆ. ಇವತ್ತು ಕ್ರೆಡಿಬಿಲಿಟಿ ಕಳ್ಕೊಂಡ್ಬಿಟ್ಟಿದ್ದಾರೆ ಇವರೆಲ್ಲರೂ. ಇವರು ಏನೋ ಅವ್ರ ಹತ್ರ ಅಧಿಕಾರ ಇದೆ ಅನ್ನುವಂಥ ಕಾರಣಕ್ಕಾಗಿ ಸ್ವಲ್ಪ ಜನ ಸುತ್ತಾಡ್ತಿರ್ಬೋದು, ಬಿಟ್ಟರೆ ಇವರ ನೀರಿನ ವಿಚಾರದಲ್ಲಿ ಇವರ ಕ್ರೆಡಿಬಿಲಿಟಿ ಇವತ್ತು ಕಳ್ಕೊಂಡಿದ್ದಾರೆ. ಇವತ್ತು ಅಂಥ ಸಂದರ್ಭದಲ್ಲೂ ಈಗಲೂ ಮನಸ್ಸು ಮಾಡಿದ್ರೆ ಇವರು ಪ್ರಾಮಾಣಿಕತೆಯಿಂದ ನೋಡಿ, ನಮ್ಮ ರಾಜ್ಯದಲ್ಲಿ WRDO ಅಂತ ಒಂದು ಸಂಸ್ಥೆ ಇದೆ, ವಾಟರ್ ರಿಸೋರ್ಸಸ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಅದರ ಹತ್ರ ಈ ರಾಜ್ಯದ ಅತ್ಯಂತ ಅಪರೂಪದ ಸಂಪನ್ಮೂಲ ಅಂದರೆ ಡೇಟಾ ಅನಾಲಿಟಿಕ್ಸ್, ಈ ರಾಜ್ಯದಲ್ಲಿ ಮಳೆ, ನೀರು, ನೀರಾವರಿ, ಎಲ್ಲಿ ಸ್ಕ್ಯಾರ್ಸಿಟಿ ಇದೆ, ಎಲ್ಲಿ ನೆರೆ ಇದೆ, ಎಲ್ಲಿ ಬರ ಇದೆ, ಎಲ್ಲ ಡೇಟಾ ಇದೆ. ಮತ್ತು ಅದೇ ರೀತಿ ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿ ಕೇಂದ್ರ ಸರ್ಕಾರದಲ್ಲಿದೆ, ಸೆಂಟ್ರಲ್ ವಾಟರ್ ಕಮಿಷನ್ ಇದೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೈಡ್ರಾಲಜಿ ಇದೆ. ಇವೆಲ್ಲ ಸರ್ಕಾರಿ ಸ್ವಾಮ್ಯದ ಅತ್ಯಂತ ಮೆರಿಟೋರಿಯಸ್ ಜನ ಅಥವಾ ಇವರು ಇಂಜಿನಿಯರ್ಸ್ ಇರತಕ್ಕಂಥ ಜಾಗಗಳು. ಇವರಿಗೆ ಯಾರಿಗೂ ಇವರು ಅವಕಾಶಗಳನ್ನೇ ಕೊಡದೆ ಇವರು ಕೇವಲ ಕನ್ಸಲ್ಟೆಂಟ್ಸ್ ಕೊಡುವಂಥ ಯೋಜನೆಗಳು, ಕಾಂಟ್ರಾಕ್ಟರ್ಗಳು ತರುವಂಥ ಯೋಜನೆಗಳು ಮತ್ತು ಅವರಂತ ಹೇಳುವಂಥ ಸುಳ್ಳುಗಳನ್ನೇ ಇವರು ವೈಭವೀಕರಿಸಿ ಹೇಳುವಂಥದ್ರಿಂದ ಇವತ್ತು ನಮಗೆ ಫಲಿತಾಂಶ ಬರೋದಿಲ್ಲ. ಈಗಲಾದರೂ ಇವರು ಮನಸ್ಸು ಮಾಡಿದ್ರೆ ನೋಡಿ, ಈ ರೀಜನ್ಗೆ ನೀರಿನ ಸ್ಕ್ಯಾರ್ಸಿಟಿ ಏನು ಫಸ್ಟು ಅರ್ಥ ಮಾಡ್ಕೋಬೇಕಾಗಿರೋದು. ಫಸ್ಟ್ ಡಿಮ್ಯಾಂಡ್ ಏನೇನು ಬೇಡಿಕೆ ಇದೆ, ಎಷ್ಟು ಬೇಡಿಕೆ ಇದೆ. ಇವತ್ತು ಸಿದ್ದರಾಮಯ್ಯನವರು ಒಂದು ಕಡೆ ಹೇಳ್ತಾಯಿದ್ರು ಕೋಲಾರಕ್ಕೆ ಹೋದಾಗ, ನೋಡ್ರಿ ನಾನು ಮಲೆನಾಡು ಮಾಡ್ತೀನಿ ಬಯಲುಸೀಮೆನ ಅಂತ. ಅಲ್ಲ ಸ್ವಾಮಿ, KRS ಅಲ್ಲಿ ಕಾವೇರಿ ನದಿಯಿಂದ ಆ ಭಾಗದಲ್ಲಿ 270 TMC ಅಷ್ಟು ನೀರನ್ನು ಬಳಸ್ಕೊಳ್ತಾ ಇದ್ದಾರೆ. ಅಂದರೆ 2-3 ಜಿಲ್ಲೆಯವರು. ಅವ್ರದ್ದು ಮಲೆನಾಡು ಆಗಲಿಲ್ಲ.
ಕೃಷ್ಣಾದಲ್ಲಿ ಸುಮಾರು 700 TMC ಅಷ್ಟು ನೀರನ್ನು ಆ 2-3 ಜಿಲ್ಲೆಯವರು ಬಳಸ್ತಾರೆ. ಕೃಷ್ಣ, ಆಲ್ಮಟ್ಟಿ ಮತ್ತು ನಾರಾಯಣಪುರ ಇದು. ಅಲ್ಲಿನೂ ಇನ್ನೂ ಮಲೆನಾಡಾಗಿಲ್ಲ. ನೀವು ಬಯಲುಸೀಮೆಗೆ ಇದು ಯಾವುದೋ ಕೊಚ್ಚೆ ನೀರನ್ನು 1 TMC 2 TMC ಕೊಟ್ಬಿಟ್ಟು, ಅಥವಾ ಎತ್ತಿನ ಹೊಳೆಯಿಂದ ಭ್ರಮೆ ಖಾಲಿ ಪೈಪ್ ತಂದು ಕೊಟ್ಬಿಟ್ಟು ಎತ್ತಿನ ಹೊಳೆ ನಾನು ಬಯಲುಸೀಮೆನ ನಾನು ಮಲೆನಾಡು ಮಾಡಿಬಿಡ್ತೀನಿ ಅಂತ ಹೇಳುವಂಥದ್ದು ನಿಜವಾಗ್ಲೂ ಎಷ್ಟು ಹಾಸ್ಯಾಸ್ಪದ. ಇದು ನಿಜವಾಗ್ಲೂ ಒಂದು ರೀತಿ ಹಾಸ್ಯಾಸ್ಪದ. ಆದರೆ ನಮಗೆಲ್ಲ ಪ್ರಾಣ ಸಂಕಟ. ಏನಪ್ಪ, ನಾವು ನಂಬಿರ್ತಕ್ಕಂಥ ಮುಖ್ಯಮಂತ್ರಿಗಳು ಹಿಂಗೆ ಹೇಳ್ತಾವ್ರಲ್ಲ, ಪಾಪ ಅಮಾಯಕ ಜನಕ್ಕೆ ಅವಕ್ಕೇನೂ ಗೊತ್ತಾಗೋದಿಲ್ಲ, ಚಪ್ಪಾಳೆ ತಟ್ತಾರೆ, ಅದಕ್ಕೆ ಚಪ್ಪಾಳೆ ತಟ್ತಾರೆ. ನಿಜವಾಗ್ಲೂ ನನಗೆ ಸಂಕಟ ಆಗುತ್ತೆ ಅದನ್ನು ನೋಡಿದಾಗ, ಅಂಥ ಸೀನ್ ನೋಡಿದಾಗ. ಆ ಜನರಿಗೆ ಮೋಸ ಮಾಡಿ ಆ ಜನರ ಹೆಸರಲ್ಲೇ ಸಾವಿರಾರು ಕೋಟಿ ಲೂಟಿ ಹೊಡೆದು ಅವರ ಹಲವಾರು ವರ್ಷಗಳ ಏನು ಅವರ ಆಸೆಗೆ ತಣ್ಣೀರೆರಚಿ ಮಣ್ಣು ಪಾಲು ಮಾಡಿ ಅವರ ಬದುಕುಗಳನ್ನು, ಅವರಿಗೆ ಸರಿಯಾದ ಕುಡಿಯೋ ನೀರಿಲ್ಲ, ಇವತ್ತು ಅಶುದ್ಧವಾದಂಥ ಕಲುಷಿತವಾದಂಥ ಕುಡಿಯೋ ನೀರು ಕುಡಿದು ಅವ್ರ ಕುಟುಂಬಗಳು ಹಾಳಾಗ್ತಾ ಇದ್ದಾವೆ, ಅನೇಕ ಕಾಯಿಲೆಗಳು ಬರ್ತಿದ್ದಾವೆ. ಇವತ್ತು ಒಂದು ಡೇಟಾ ಹೇಳ್ತಾ ಇದೆ, ಈ ಕ್ಯಾನ್ಸರು, ಕಿಡ್ನಿ ನಮ್ಮ ಜಿಲ್ಲೆಗಳಲ್ಲಿ ಅತ್ಯಂತ ಹೆಚ್ಚು ವೇಗವಾಗಿ ಬೆಳೀತಾ ಇದೆ. ಕಾರಣ ಕುಡಿಯುವ ನೀರಿನ ಕಲ್ಮಶ. ಹಾಗಾಗಿ ಅಂಬರಿಗಿಂಥ ಮಾತುಗಳು ಹೇಳ್ತಾರೆ ಅಲ್ಲ, ಯಾಕೆಂದರೆ ಇವರೆಲ್ಲ ವಿದ್ಯಾವಂತರು, ಪ್ರಜ್ಞಾವಂತರು, ಅಮಾಯಕರಿಗಿಂತ ಸುಳ್ಳು ಹೇಳ್ತಾರಲ್ಲ ಅಂತೇಳಿ ಸಂಕಟ ಆಗುತ್ತೆ. ಸೊ ಹಾಗಾಗಿ ಈಗಲೂ ಅವಕಾಶ ಇದೆ, ಮನಸ್ಸು ಮಾಡಿದ್ರೆ ಇವತ್ತು ಖಂಡಿತ ನಮ್ಮ ಜಿಲ್ಲೆಗಳಿಗೆ ನೀರಿನ ನ್ಯಾಯ ಕೊಡುವಂಥ ಹಲವಾರು ವೈಜ್ಞಾನಿಕ ಮೂಲಗಳಿದ್ದಾವೆ. ಇವತ್ತು ನಮ್ಮ ಜಲಮೂಲಗಳನ್ನು ಫಸ್ಟ್ ರಿವೈವ್ ಮಾಡಿಕೊಳ್ಳುವಂಥದ್ದು ಮೊದಲನೇ ಆದ್ಯತೆ, ಮತ್ತು ಕೃಷ್ಣದಿಂದ ತರುವಂಥದ್ದು, ಮತ್ತು ಬೆಂಗಳೂರಿನ ಇದನ್ನು ಸಮರ್ಪಕವಾಗಿ ಏನು ಗೈಡ್ಲೈನ್ ಇದೆ ಅದರ ಪ್ರಕಾರ ಟರ್ಷರಿ ಲೆವೆಲ್ಗೆ ಟ್ರೀಟ್ ಮಾಡುವಂಥದ್ದು ಇವತ್ತು ಒಂದು ತುರ್ತಾಗಿ ಆಗಬೇಕಾಗಿರ್ತಕ್ಕಂಥ ಕೆಲಸ. ಇನ್ನು ಅದರ ಮೇಲೆ ಇನ್ನೇನಾದರೂ ಸಾಧ್ಯತೆಗಳಿದ್ದರೆ ಖಂಡಿತ ಅದು ವೈಜ್ಞಾನಿಕ ಸಂಸ್ಥೆಗಳ ಅಧ್ಯಯನ ಆಧಾರದ ಮೇಲೆ ತರುವಂಥದ್ದಾದರೆ ನಾವು ಸ್ವಾಗತ ಮಾಡ್ತೀವಿ. ಅದು ಬಿಟ್ಟು ಗಾಳಿಯಲ್ಲಿ ಗುಂಡು ಹೊಡೆಯುವಂಥ, ಅಂಗೈಯಲ್ಲಿ ಅರಮನೆ ತೋರಿಸುವಂಥ ಯೋಜನೆಗಳನ್ನು ತಂದರೆ ಖಂಡಿತ ಅದು ನಮ್ಮ ಜಿಲ್ಲೆಗಳಿಗೆ ಯಾವತ್ತೂ ಮಾಡಲ್ಲ. ಈಗಾಗಲೇ ನಾವು ಸಾಕಷ್ಟು ನಿರಾಸೆ ಹೊಂದ್ಬಿಟ್ಟಿದ್ದೀವಿ. ಯಾಕೆಂದರೆ ಯಾರನ್ನು ನಾವು ನಂಬ್ತಾ ಇದ್ದೀವೋ ಅವರೇ ಮೋಸ ಮಾಡ್ತಾ ಬರ್ತಾ ಇದ್ದಾರೆ. ಯಾರ್ಯಾರು ನಮ್ಮ ನೀರಾವರಿ ಹೋರಾಟಕ್ಕೆ ದಂಡನಾಯಕರಾಗ್ತಾರೆ ಅಂತ ನಾವು ಬಯಸಿದ್ವೋ ಅವರೆಲ್ಲ ನಮ್ಮ ಕಣ್ಮುಂದೆ ದಳ್ಳಾಳಿಗಳಾಗಿದ್ದಾರೆ. ಅವರೆಲ್ಲ ಭಗೀರಥರಾಗ್ತಾ ಇದ್ದಾರೆ ಅಂದರೆ ನಮ್ಮನ್ನು ಸುಡುವಂಥ ಭಸ್ಮಾಸುರರಾಗ್ತಾ ಇದೆ. ಸೊ ಹಂಗಾಗಿ ನಮಗೆ ಭರವಸೆ ಇವತ್ತು ನಿಜವಾಗ್ಲೂ ಕಳ್ಕೊಳ್ತಾ ಇದ್ದೀವಿ. ಆದ್ರೂ ಆಶಾವಾದ ಬಿಡಬಾರ್ದು ಹೋರಾಟವನ್ನು. ಇದು ನಮ್ಮ ಹಕ್ಕು, ನೀರಿನ ಹಕ್ಕಿದು. ನಾವು ಈ ರಾಜ್ಯದ ಪ್ರಜೆಗಳು, ಈ ರಾಜ್ಯದ ನಾಗರಿಕರು, ನಾವು ರಾಜ್ಯಕ್ಕೆ ಕೊಡುಗೆ ಕೊಡ್ತಾ ಇರ್ತಕ್ಕಂಥವ್ರು. ನಮ್ಮ ಹಕ್ಕನ್ನು ನಾವು ಪಡ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಮುಂದೆ ಸಾಗ್ತಾ ಇದ್ದೀವಿ. ಆ್ಯಕ್ಚುಲಿ ಎತ್ತಿನಹೊಳೆ ಪ್ರಾಜೆಕ್ಟಿಂದ ನೀರು ಬರುತ್ತೆ ಅಂತ ಜನ ಖುಷಿಯಿಂದ ಇದ್ದರು. ಆದರೆ ರಾಜಕೀಯ ಪಾರ್ಟಿಗಳು ಜನರ ಮೂಗಿಗೆ ತುಪ್ಪ ಸವರ್ತಾ ಇದೆ ಅನ್ನೋದು ಈಗ ಅರ್ಥ ಆಯಿತು. ಜೊತೆಗೆ ಎತ್ತಿನಹೊಳೆ ಪ್ರಾಜೆಕ್ಟ್ನ ಇನ್ನೊಂದು ಮುಖ ನಮಗೆ ಮತ್ತು ಜನರಿಗೂ ಸಹ ಗೊತ್ತಾಯಿತು. ನಮ್ಮ ಜೊತೆ eedina.com ಅಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮಗೂ ಸಹ ನಾನು ನಮ್ಮ ಬಯಲುಸೀಮೆ ಜಿಲ್ಲೆಗಳ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ. ಸೊ ನೋಡ್ದಲ್ವಾ, ನಾವು ಅಂದ್ಕೊಳ್ಳೋದೇ ಒಂದು, ಇಲ್ಲಿ ಆಗೋದೇ ಒಂದು. ಜನರಿಗೆ ಒಳ್ಳೇದು ಮಾಡ್ತಾರೆ, ಜನರನ್ನ ಉದ್ಧಾರ ಮಾಡ್ತಾರೆ ಅಂತ ನಾವು ಏನೇನೋ ಕನಸನ್ನು ಕಟ್ಕೊಂಡು ವೋಟ್ ಹಾಕಿ ಕುರ್ಚಿ ಮೇಲೆ ಕುಳಿಸಿದ್ರೆ, ಇವರು ಜನರಿಗೆ ಸಹಾಯ ಮಾಡೋ ನೆಪದಲ್ಲಿ ಸಾವಿರ ಕೋಟಿಗಳನ್ನು ಲೂಟಿ ಮಾಡ್ತಿದ್ದಾರಾ ಅನ್ನೋ ಅನುಮಾನಗಳು ಸಹ ಶುರುವಾಗುತ್ತೆ. ಈ ಎತ್ತಿನಹೊಳೆ ಯೋಜನೆಗೆ ಸರ್ಕಾರ ಒಂದು ಪರಿಹಾರವನ್ನು ಕೊಡಲೇಬೇಕಾಗಿದೆ. ನೀರಿಲ್ಲದೆ ಕಷ್ಟ ಅನುಭವಿಸ್ತಾ ಇರುವಂತಹ ಜನರಿಗೂ ಸಹ ಸರ್ಕಾರ ಏನಾದರೂ ಒಂದು ವ್ಯವಸ್ಥೆನ ಮಾಡಲೇಬೇಕಾಗಿದೆ. ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eedina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.